ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ನನಗೆ ಇಂದು ಈ ಒಂದು ಅವಕಾಶವನ್ನ ಕೊಟ್ಟಿರುವಂತಹ ಮಹಾವತಾರ್ ಫೌಂಡೇಶನ್ ಅವರಿಗೂ ಸಹ ಪ್ರತಿಯೊಬ್ಬರಿಗೂ ನನ್ನ ಆತ್ಮಪೂರ್ವಕ ವಂದನೆಗಳನ್ನ ಸಲ್ಲಿಸುತ್ತಾ, ಇವತ್ತು ಈ ಒಂದು ನನ್ನ ಆಧ್ಯಾತ್ಮಿಕ ಪಯಣದ ಬಗ್ಗೆ ನೀವು ಆ ತಿಳಿಸ್ಬೇಕು ಅಂತ ಇನ್ವೈಟ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಆಧ್ಯಾತ್ಮಿಕ ಪಯಣ ಅಂತ ಹೇಳ್ಬೇಕು ಅಂತಂದಾಗ ಒಂದು ಸ್ವಲ್ಪ ನನ್ನ ಒಂದು ಚೈಲ್ಡ್ಹುಡ್ ಇಂದ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ಇದೆಲ್ಲ ಯಾಕೆ ಅಂತಂದ್ರೆ, ನಾವು ಈ ಮಾರ್ಗಕ್ಕೆ ಬರಬೇಕು ಅಂತಂದ್ರೆ ನಮಗೆ ಹಿಂದಿನ ಜನ್ಮದ ಒಂದು ಸಂಸ್ಕಾರ ಅಂತೂ ಖಂಡಿತ ಇರಲೇಬೇಕು. ಅದ್ರ ಜೊತೆಗೆ ಈ ಜನ್ಮದಲ್ಲೂ ಸಹ ಆ ಸಂಸ್ಕಾರ ಅನ್ನೋದು ತುಂಬಾನೇ ಮುಖ್ಯ ಆಗತ್ತೆ, ಈ ಒಂದು ನಾವು ಈ ಮಾರ್ಗಕ್ಕೆ ಬರಬೇಕು ಅಂತ. ಸೊ ಹಾಗಾಗಿ ನನ್ನ ಚೈಲ್ಡ್ಹುಡ್ ಅದೇ ತರ ನನಗೆ ತುಂಬಾನೇ ಸಪೋರ್ಟಿವ್ ಆಗಿತ್ತು. ಅಂದ್ರೆ ನನಗೆ ಗೊತ್ತಿಲ್ಲ ಆವಾಗ ಸ್ಪಿರಿಚುಯಾಲಿಟಿ ಅಂತಂದ್ರೆ, ನಮಗೇನು ಚಿಕ್ಕವರಿರುವಾಗ ಸ್ಪಿರಿಚುಯಾಲಿಟಿ ಆಧ್ಯಾತ್ಮಿಕತೆ ಅಂದ್ರೆ ನಮಗೆ ಗೊತ್ತಿರೋದು ಬರೀ ಪೂಜೆ ಅನ್ನೋದು ಗೊತ್ತಿರುತ್ತೆ, ಭಕ್ತಿ ಭಾವ ಪೂಜೆ ಇದೇ ಗೊತ್ತಿರುತ್ತೆ. ಸಾಮಾನ್ಯ ಎಲ್ರಿಗೂ ಅಷ್ಟೇ. ಇದು ಬರೋ ಮುಂಚೆ ಸ್ವಲ್ಪ ಆಧ್ಯಾತ್ಮಿಕತೆ ಅಂದ್ಬಿಟ್ರೆ ಮನೇಲಿ ಪೂಜೆ ಭಕ್ತಿ ಮಾರ್ಗದಲ್ಲಿ ಇರ್ತಾರೆ, ಅದೇ ಆಧ್ಯಾತ್ಮಿಕತೆ ಅಂತ ನಾನಂತೂ ಹಾಗೆ ಅನ್ಕೊಂಡೆ. ಚಿಕ್ಕವಳಿರುವಾಗ ಗೊತ್ತಿರ್ಲಿಲ್ಲ ಇದ್ರ ಬಗ್ಗೆ ಜಾಸ್ತಿ. ಸೊ ಹಾಗಾಗಿ ಒಟ್ಟು ನನ್ನ ಮನೇಲಿ ನಾನು ಚಿಕ್ಕವಳಿರುವಾಗ ಅಪ್ಪ ಅಮ್ಮ ಎಲ್ಲ ಒಂದು ಒಳ್ಳೆ ಸಂಸ್ಕಾರ ಕೊಟ್ಟಂತೂ ಬೆಳೆಸಿದ್ರು, ಒಂದು ಒಳ್ಳೆ ಸುಸಂಸ್ಕೃತ ಫ್ಯಾಮಿಲಿ ನಮ್ದುನು. ಸೊ ಮತ್ತೆ ಅವರೆಲ್ಲ ಹೇಗೆ, ಅದೇ ನಾ ಹೇಳ್ದಂಗೆ ಪೂಜೆಗಳು ವ್ರತಗಳು ಈ ತರ ಎಲ್ಲ ಇರ್ತಾ ಇದ್ರು. ಜೊತೆಗೆ ನಮ್ ತಂದೆ ತುಂಬಾನೇ ಸೋಷಿಯಲ್ ಸರ್ವಿಸ್ ಅಲ್ಲಿ ಇರ್ತಾ ಇದ್ರು. ಅವರು ಸೋಷಿಯಲ್ ಸರ್ವಿಸ್ ಅಂದ್ರೆ ಯಾರು ಈ ತರ ಸೇವೆ ಅಂದ್ರೆ, ನಾವೀಗ ಅತ್ಯುತ್ತಮವಾದ ಸೇವೆ ಧ್ಯಾನ ಸೇವೆ ಅಂತ ಈಗ ಗೊತ್ತಾಗಿದೆ. ಬಟ್ ಆವಾಗೆಲ್ಲ ಸೇವೆ ಅಂತಂದ್ರೆ ಒಂದು ಡೊನೇಷನ್ಸ್ ಕೊಡೋದಿರಬಹುದು, ಯಾರಿಗಾರು ಓದಿಸೋಂಥದ್ದಿರಬಹುದು, ಈ ತರ ಸೇವೆ ಅಂತಂದ್ರೆ ತುಂಬಾನೇ ಸೋಷಿಯಲ್ ಸರ್ವಿಸ್ ಅಲ್ಲಿ ಇದ್ರು. ಯಾರಿಗಾದ್ರೂ ಬಡವರು ಅಂತಂದ್ರೆ ಅವ್ರಿಗೆ ಓದಿಸೋದು, ಬುಕ್ಸ್ ಕೊಡೋದು ಅಥವಾ ಅನ್ನದಾನಕ್ಕೆ ಕೊಡೋದು. ಮತ್ತೆ ಕಡೂರು, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಕಡೂರಲ್ಲಿ, ಅಂದ್ರೆ ಹುಟ್ಟಿದ್ದು ತೆನಾಲಿಲಿ ಆಂಧ್ರದಲ್ಲಿ, ಬಟ್ ನಾವು ಸೆಟ್ಲ್ ಆಗಿದ್ದು ನಮ್ ತಂದೆ ಎಲ್ಲ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಕಡೂರಲ್ಲಿ. ಸೊ ಅಲ್ಲಿ ಒಂದು ಬ್ಲಡ್ ಬ್ಯಾಂಕ್ ಸಹ ಕಟ್ಸಿದ್ರು ನಮ್ ತಂದೆ. ಸೊ ಈ ತರ ಸೇವಾ ಮನೋಭಾವ ಆವಾಗಿದ್ದು ಅವರಿಗೆ. ಸೊ ಈ ತರ ಪ್ರತಿಯೊಂದ್ರಲ್ಲೂ ಆ ಒಂದು ಸೇವಾ ಮನೋಭಾವ ಅವರಿಗೂ ಇರ್ತಾ ಇತ್ತು. ಜೊತೆಗೆ ಅಮ್ಮನೂ ಅಷ್ಟೇ ತುಂಬಾ ಕೋಆಪರೇಟ್ ಮಾಡ್ತಾ ಇದ್ರು ಅವರಿಗೆ. ಅವರು ವೃತ್ತಿಯಲ್ಲಿ ಕಾಂಟ್ರಾಕ್ಟರ್ ನಮ್ ತಂದೆ. ಬಟ್ ಆ ವೃತ್ತಿ ಜೀವನದಲ್ಲಿ ಎಷ್ಟೋ ಜನ ಇದ್ದಕ್ಕಿದ್ದಂಗೆ ಮನೆಗೆ ಬರುವಂತದಿರ್ಬೋದು, ಅವ್ರಿಗೆ ಬಂದಾಗೆಲ್ಲ ಒಂದು ತಿಂಡಿ ಊಟ ಈ ತರದ್ದು ಯಾವ ಟೈಮ್ ಅಂದ್ರೆ ಆ ಟೈಮಲ್ಲಿ ಬಂದವ್ರಿಗೆಲ್ಲ ಒಂದು ಆ ಸರ್ವಿಸ್ ಅನ್ನೋದಿರ್ಬೋದು. ಅಂದ್ರೆ ನಮ್ಮಮ್ಮ ಒಂದ್ ಸ್ವಲ್ಪನು ಬೇಜಾರ್ ಮಾಡ್ಕೊಳ್ತಿರ್ಲಿಲ್ಲ, ಹೇಳ್ದೆ ಇದ್ದಕ್ಕಿದ್ದಂಗೆ ಕರ್ಕೊಂಡ್ ಬಂದ್ರು ಅಷ್ಟು ಜನಕ್ಕೆ ಮಾಡಿ ಆತರ ಬಡಿಸುವಂತದ್ದು, ಆ ತರದ್ದೆಲ್ಲ ಅವ್ರಿಗೂ ಆ ಪೇಷನ್ಸ್ ಇತ್ತು. ಸೊ ಚಿಕ್ಕಂದಿಂದನೂ ಈ ತರ ಇಬ್ರದು ಆ ತರ ಸೇವೆ, ಇವ್ರದೊಂಥರ ಸೇವೆ, ಆ ಅಪ್ಪಂದೊಂಥರ ಸೇವೆ. ಸೊ ಅದು ನೋಡ್ತಾ ನೋಡ್ತಾ ನಮಗೂನು ಎಲ್ಲೋ ಒಂದ್ ಕಡೆ ನಮಗೆಲ್ಲಾನು ಆ ಸೇವಾ ಮನೋಭಾವ ಅನ್ನೋದು ಹುಟ್ಟಿದಾಗಿಂದಾನೇ ಒಂದು ನಮ್ ಬ್ಲಡ್ ಅಲ್ಲಿ ಇತ್ತು ಅನ್ನೋದು ನನಗೆ ಈಗ ಅನ್ನಿಸ್ತಾ ಇದೆ. ಸೊ ಹಾಗೇನೇನೆ ನಾನು ಎಜುಕೇಶನ್ ಇಂಜಿನಿಯರಿಂಗು, ನೀವು ಆಗ್ಲೇ ಹೇಳ್ದಂಗೆ ನಂದು ಆರ್ಕಿಟೆಕ್ಟ್ ನಾನು. ಸೊ 5 years ಓದ್ಬೇಕಿತ್ತು ಕಡೂರಲ್ಲಿ. ಅದು ಚಿಕ್ಕ ಊರು, ಅಲ್ಲಿ ನಮ್ಗೆ ಎಜುಕೇಶನ್ಗೆ ಅಷ್ಟು ಫರ್ದರ್ ಎಜುಕೇಶನ್ ಮಾಡಕ್ಕೆ ಚಾನ್ಸಸ್ ಇರ್ಲಿಲ್ಲ. ಸೊ ಹಾಗಾಗಿ 10th ವರೆಗೂ ಕಡೂರಲ್ಲಿ ಮಾಡಿದ್ದು, PUC ಬಂದು ಟಿಪ್ಟೂರಲ್ಲಿ ಮಾಡಿದ್ದು, ಮತ್ತೆ ಎಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಮಾಡಿದ್ದು ಹಾಸನಲ್ಲಿ. ಸೊ ಹೀಗೆ ಹಲವಾರು ಕಡೆ ಚಿಕ್ಕಂದಿಂದನೂ ಓಡಾಡ್ತಾ ಇದ್ದಿದ್ದು. ಮತ್ತೆ ಫ್ಯಾಮಿಲಿಲೂ ವೆಲ್ ಆಫ್ ಅಲ್ಲಿ ಇದ್ವಿ ನಾವು, ಯಾವುದೇ ರೀತಿ ತೊಂದರೆ ಅನ್ನೋದಿರ್ಲಿಲ್ಲ. ಚಿಕ್ಕಂದಿಂದನೂ ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತಾ ಇದ್ರು. ಏನ್ ಕಲಿಬೇಕು ಅಂತಂದ್ರೆ ಆಯ್ತು ಕಲ್ಸೋರು, ಹೇಳ್ಕೊಡೋರು. ಆಗಿನ ಕಾಲದಲ್ಲಿ ಸಂಗೀತ ಇರ್ಬೋದು, ಡಾನ್ಸ್ ಇರ್ಬೋದು, ಏನ್ ಇಂಟ್ರೆಸ್ಟ್ ಅಂದ್ರೂ ಬೇಡ ಅಂತಿರ್ಲಿಲ್ಲ, ಎಲ್ಲ ಹೇಳ್ಕೊಡ್ತಾ ಇದ್ರು ಮನೇಲಿ. ಎಲ್ಲಾ ತರದ್ದು ಸಪೋರ್ಟು ಇತ್ತು. ಸೊ ಅದೇ ತರ ಬೆಳೆದು ಬಂದಿದ್ ವಾತಾವರಣ, ಆ ಒಂದು ಫ್ರೀಡಮ್ ಅನ್ನೋದು ನಮಗಿತ್ತು. ಸೊ ಏನು ಕಷ್ಟ ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ ಚಿಕ್ಕಂದಲ್ಲಿ. ಮತ್ತೆ ಇನ್ನ ಹೆಲ್ತ್ ವಿಷಯಕ್ಕೆ ಬಂದ್ರೆ, ಹೆಲ್ದಿ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ನಾವು ನೋಡಿರೋಂಗೆ ನಮ್ಮ ಮನೇಲಿ ನಮ್ಮ ತಂದೆ ಮನೇಲಿ ಯಾರಿಗೂ ಅನಾರೋಗ್ಯ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಆಕ್ಚುಲಿ ತುಂಬಾ ರೇರ್ ಕೇಸು. ಆ ಕಡೆ ಅವ್ರ ಅಪ್ಪ ಅಮ್ಮ ಇರ್ಬೋದು, ನಮ್ಮ ಅಮ್ಮನ ಅಪ್ಪ ಅಮ್ಮ ಇರ್ಬೋದು, ಎಲ್ಲ ಒಂಥರ ಹೆಲ್ದಿ ಫ್ಯಾಮಿಲಿ. ಅಕಸ್ಮಾತ್ ಏನಾದ್ರು ಚಿಕ್ಕ ಪುಟ್ಟದ್ ಬಂದ್ರು ನಾವು ಹಾಸ್ಪಿಟಲ್ಸ್ಗಂತೂ ಹೋಗ್ತಿರ್ಲಿಲ್ಲ, ಹೋಮ್ ರೆಮಿಡಿನೇ ಮಾಡ್ತಾ ಇದ್ರು, ಅಲ್ಲಿಗೆ ಮುಗೀತಿತ್ತು. ಹಾಸ್ಪಿಟಲ್ ಅನ್ನೋದು ಫಸ್ಟ್ ಇಂದಾನು ಗೊತ್ತಿಲ್ಲ ನಮ್ಗೆ ಯಾವ್ದೂನು. ಸೊ ನಾನ್ ಹಾಸ್ಪಿಟಲ್ ಅಂತ ಕಂಡಿದ್ದು ಅಂದ್ರೆ ನನಗೆ ಗೊತ್ತಿರೋಂಗೆ ಪ್ರೆಗ್ನೆನ್ಸಿ ಟೈಮ್ ಅಷ್ಟೇನೆ. ಆ ಟೈಮಲ್ಲೇ ನಾನು ಮ್ಯಾಕ್ಸಿಮಮ್ ಅಂದ್ರೆ ಹಾಸ್ಪಿಟಲ್ ನೋಡಿದ್ದು, ಡೆಲಿವರಿಗೆ ಅಂತ ಹೋಗಿದ್ದು ಆ ತರ. ಸೊ ಹೀಗೆ ಮ್ಯಾರಿಡ್ ಲೈಫ್ ಎಲ್ಲ ಬಿಫೋರ್ ಮ್ಯಾರೇಜು ತುಂಬಾ ಚೆನ್ನಾಗಿತ್ತು. ಆವಾಗ್ಲೇನೆ ಆ ಸೋಷಿಯಲ್ ಸರ್ವಿಸ್ ಅನ್ನೋದು ಇದ್ದಿದ್ರಿಂದ ಅಲ್ಲಿ ಹಲವಾರು ಸಂಘ ಸಂಸ್ಥೆಗಳಿಗೆ ಮದ್ವೆಗೆ ಮುಂಚೆನೆ ಅಲ್ಲಿ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸ್ಕೊಂಡಿದ್ದೆ. ಫಸ್ಟ್ ಪರಿಚಯ ಆಗಿದ್ದು ನಂಗೆ ಈ ಮೆಡಿಟೇಷನ್ ಅನ್ನೋದು 1996 ಅಲ್ಲಿ SSY ಪರಿಚಯ ಆಗಿದ್ದು. ಅವಾಗ ಆನಾಪಾನಸತಿ ಅಲ್ಲ, 1996 ಅಲ್ಲಿ ಸಿದ್ಧಿ ಸಮಾಧಿ ಯೋಗ ಅದು ಪರಿಚಯ ಆಗಿದ್ದು. ಅಲ್ಲಿ ನಾನು ನಮ್ಮಮ್ಮ ಇಬ್ರು ಒಟ್ಟಿಗೆ ಹೋಗ್ತಾ ಇದ್ವಿ, ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು. ಬಟ್ ಅಲ್ಲಿ ನಾವು ಇಷ್ಟೊತ್ತು ಮಾಡೋದು ಧ್ಯಾನ ಈ ತರ ಇರ್ಲಿಲ್ಲ. ಅಂದ್ರೆ ಇಷ್ಟೊಂದು ಕಾನ್ಸೆಪ್ಟ್ಗಳು ನಮ್ಗೆ ಅವಾಗ ಏನು ಗೊತ್ತಿಲ್ಲ. ಜಸ್ಟ್ ಧ್ಯಾನ ಒಳ್ಳೇದಂತೆ ಒಳ್ಳೇದು ಆತರ ಮಾಡ್ತಾ ಇದ್ವಿ ಅಷ್ಟೇ. ಸೊ ಅದಾದ್ಮೇಲೆ ಮತ್ತೆ ಮದ್ವೆ ಆಗಿ ಮೈಸೂರಿಗೆ ಬಂದೆ. ಮೈಸೂರಿಗೆ ಬಂದ್ಮೇಲೆ ಮದ್ವೆ ಆದ್ಮೇಲೆ ಸ್ವಲ್ಪ ಅದು ಕನೆಕ್ಟಿವಿಟಿ ಬಿಟ್ಟೋಯ್ತು. ಧ್ಯಾನದ ಆಕ್ಚುಲಿ 96 ಅಲ್ಲಿ ಕಲ್ತಿದ್ದು ಮಾಡ್ತಾ ಇದ್ದಿದ್ದು ಸ್ವಲ್ಪ ಬಿಟ್ಟೋಯ್ತು. ಇಲ್ಲಿಗೆ ಬಂದ್ಮೇಲೆ ಮತ್ತೆ ಇಲ್ಲೂನು ಅದೇ ಆ ಸೇವಾ ಮನೋಭಾವ ಹಾಗೆ ಕಂಟಿನ್ಯೂ ಆಗ್ತಾ ಬಂತು. ಇಲ್ಲಿನೂ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸೋಷಿಯಲ್ ಸರ್ವಿಸಸ್ ಆರ್ಗನೈಸೇಷನ್ಸ್ ಅಲ್ಲಿ ಇಲ್ಲೂ ಹಂಗೆ ನಾನು ವರ್ಕ್ ಮಾಡ್ತಾ ಎಷ್ಟೋ ಸಂಘ ಸಂಸ್ಥೆಗಳು
ಸಂಸ್ಥೆಗಳಿಗೆ ಪ್ರೆಸಿಡೆಂಟ್ ಆಗಿ, ಸೆಕ್ರೆಟರಿ ಆಗಿ, ಡೈರೆಕ್ಟರ್ ಆಗಿ, ಈ ತರ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸ್ಕೊಂಡಿದ್ದೆ ಇಲ್ಲೂನು ಮೈಸೂರಲ್ಲಿ. ಸೊ ಎಲ್ಲಾ ಚೆನ್ನಾಗಿತ್ತು. ಆರ್ಕಿಟೆಕ್ಟ್ ನಾನು ಓದಿದ್ದೆಲ್ಲ ಆರ್ಕಿಟೆಕ್ಟ್ ಆಗಿದ್ದು, ಅದು ಓದಿದ್ದು, ಅದ್ರ ಮೇಲೂ ನಾನು ವರ್ಕ್ ಮಾಡ್ತಾ ಇದ್ದೆ, ಫ್ರೀಲಾನ್ಸಿಂಗ್ ಆಗಿದ್ದೆ. ಈ ತರ ಎಲ್ಲ ಚೆನ್ನಾಗಿತ್ತು ಜೀವನ. ಸೊ ಇಲ್ಲಿ ಆ ಬಿಟ್ಟೋಗಿದ್ದು ಧ್ಯಾನ ಮತ್ತೆ ಹೇಗ್ ಬಂತು, ಯಾಕೆ ಬಂತಂದ್ರೆ ಅದು ಅಲ್ಲೇ ಟರ್ನಿಂಗ್ ಪಾಯಿಂಟ್ ನಂದು ಶುರು ಆಗಿದೆ. ಅವಾಗಿಂದ ಈ ಸ್ಪಿರಿಚುಯಾಲಿಟಿ ಅಲ್ಲಿವರೆಗೂ ಮತ್ತೆ ನಾರ್ಮಲ್ ಲೈಫ್ ಆ ತರನೇ ಇದ್ದೆ, ಮರ್ತು ಬಿಟ್ಟು ಕಂಪ್ಲೀಟ್ ಮೆಡಿಟೇಷನ್ ಮರ್ತು ಬಿಟ್ಟಿದ್ದೆ. ನಾರ್ಮಲ್ ಪ್ರಾಪಂಚಿಕ ಜೀವನ ಹೇಗಿತ್ತು ಅದ್ ನಡ್ಸ್ಕೊಂಡು ಹೋಗ್ತಾ ಇದ್ದಿದ್ದು. ಬಟ್ ಇಲ್ಲಿ ಆಫ್ಟರ್ ಮ್ಯಾರೇಜ್ ತುಂಬಾನೇ ಚೆನ್ನಾಗಿತ್ತು. ಇಲ್ಲೂ ಜೀವನ ಚೆನ್ನಾಗಿತ್ತು, ಎಲ್ಲಾ ರೀತಿ ಚೆನ್ನಾಗಿತ್ತು. ಕೆಲವು ದಿನ ಎಷ್ಟು ಅನ್ಯೋನ್ಯವಾಗಿದ್ವಿ ಅಂದ್ರೆ, ಯಾಕಂದ್ರೆ ನಮ್ ನೇಚರು, ನಾನು ಹೇಳಿದ್ನಲ್ಲ, ಒಂದು ಒಳ್ಳೆ ಸಂಸ್ಕಾರ ಅನ್ನೋದು ಕೊಟ್ಟಿದ್ರು ನನ್ನ ಪೇರೆಂಟ್ಸ್. ಸೊ ಎಲ್ಲಿ ಹೋದ್ರು ಅಲ್ಲಿ ಅಡ್ಜಸ್ಟ್ ಹಾಕೊಂಡಿರ್ಬೇಕು, ಅದೇ ನಿಮ್ ಮನೆ ಅಂತೇಳಿ ತುಂಬಾನೇ ಒಂಥರ ಬುದ್ಧಿವಾದಗಳು, ಒಳ್ಳೆ ಒಂದು ಬುದ್ಧಿಯನ್ನ, ಸಂಸ್ಕಾರವನ್ನ ಕೊಟ್ಟೆ ಇಲ್ಲಿ ಕಳ್ಸಿದ್ರು. ಏನು ಚಿಕ್ಕ ಪುಟ್ಟಿದ್ರು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು ನೇಚರು. ಸೊ ಮದ್ವೆ ಆಗಿ ಬಂದಾಗಿಂದ ನನ್ನ ಹಸ್ಬೆಂಡು ದುಬೈಲ್ ವರ್ಕ್ ಮಾಡ್ತಾ ಇದ್ರು. ಬಟ್ ಆಗೇನೆ ನಾನು 7 years ಅವ್ರು ದುಬೈಲ್ ಇದ್ರು, ನಾನು ಇಲ್ಲಿ ಅತ್ತೆ ಮಾವನ್ ಜೊತೆ ಇಲ್ಲೇ ಇದ್ದೆ. ಆದ್ರೂನು ಬೇಜಾರ್ ಮಾಡ್ಕೊಂತಿರ್ಲಿಲ್ಲ. ಎಲ್ರಿಗೂ ಬೇಜಾರಾಗ್ತಿತ್ತು, ಇದೇನ್ ಇಷ್ಟಿಷ್ಟು ವರ್ಷ ಅವ್ರನ್ನ ಬಿಟ್ಟಿದ್ಯಾ, ಅಲ್ಲಿ ಹೋಗು, ಆತರ ಎಲ್ಲ ಹೇಳ್ಕೊಡೋರು. ಬಟ್ ಆದ್ರೂ ನನಗೆ ಅನ್ನಿಸ್ತಿರ್ಲಿಲ್ಲ, ಓಕೆ ಇಲ್ಲಿ ಏಜ್ ಆಗಿದೆ, ಅತ್ತೆ ಮಾವನ್ ನೋಡ್ಕೋಬೇಕು, ಅದೇ ಒಂದಿದ್ರಲ್ಲಿ ನಾನು ಇದ್ದೆ. ಯಾವತ್ತೂ ಬೇಜಾರಂತಾನು ಬೇಜಾರ್ ಮಾಡ್ಕೊಂತಿರ್ಲಿಲ್ಲ. ಆಮೇಲೆ ಆಮೇಲೆ ಇದೇ ತರ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿದ್ವಿ ಅಂದ್ರೆ, ನಾನು ಅತ್ತೆನು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಚೆನ್ನಾಗಿತ್ತು. ತಾಯಿ ಮಗಳಿಗಿನ್ನ ಜಾಸ್ತಿಯಾಗಿ ತುಂಬಾನೇ ಚೆನ್ನಾಗಿ ಅನ್ಯೋನ್ಯವಾಗಿ ಇದ್ವಿ. ಆಮೇಲೆ ನೋಡ್ತಾ ನೋಡ್ತಾ ಬರುತ್ತಲ್ಲ, ಇನ್ನ ಆ ಜನಗಳು ಅವ್ರು ಹೇಳ್ಕೊಡೋದು, ಇವ್ರು ಹೇಳ್ಕೊಡೋದು, ಅದು ಸ್ವಲ್ಪ ಸ್ಟಾರ್ಟ್ ಆಯ್ತು ಫ್ಯಾಮಿಲಿಲಿ. ಇವ್ರು ಹೇಳ್ಕೊಡೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಸ್ವಲ್ಪ, ಅತ್ತೆಗೂ ನಂಗೂ ಸ್ವಲ್ಪ ಈ ತರ ಫ್ಯಾಮಿಲಿಲಿ ಇರುತ್ತಲ್ಲ, ಅದೆಲ್ಲ ಸ್ಟಾರ್ಟ್ ಆಗ್ತಾ ಬಂತು. ಅದೇ ಟೈಮಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಕೊರೋನಾ ಟೈಮ್ ಸ್ಟಾರ್ಟ್ ಆಯ್ತು, ಪ್ಯಾಂಡಮಿಕ್ ಟೈಮ್ ಸ್ಟಾರ್ಟ್ ಆಯ್ತು. ಆವಾಗ ಹೊರಗಡೆ ಹೋಗೋ ತರ ಇರ್ಲಿಲ್ಲ, ಮನೆಯಲ್ಲೇ ಇರ್ಬೇಕಾಯ್ತು. ಸ್ವಲ್ಪ ದಿನ ಚೆನ್ನಾಗಿತ್ತು. ಆಮೇಲೆ ಈ ತರ ಬೇರೆ ಬೇರೆ ವಿಷಯಗಳು ಬರ್ತಾ ಏನೋ ಸ್ವಲ್ಪ ಗೊಂದಲಗಳು ಅನ್ನೋದು ಶುರು ಆಯ್ತು. ಅದೆಲ್ಲದ್ರ ಜೊತೆಗೆ ಅದೇ ಟೈಮಲ್ಲಿ ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯ್ತು. ಮತ್ತೆ ಆ ಕೊರೋನಾ ಸೆಕೆಂಡ್ ವೇವ್ ಅಲ್ಲಂತೂ ಎಷ್ಟೋ ಜನ ಇದ್ದಕ್ಕಿದಂಗೆ ಬಾಡಿ ವೇಕೆಟ್ ಮಾಡೋಂಥದ್ದು ಇರ್ಬೋದು. ನಮ್ ಫ್ರೆಂಡ್ಸು, ಕಸಿನ್ಸು ಎಲ್ಲ ನಮ್ಮ ಏಜ್ ಅವ್ರು, ಆಲ್ಮೋಸ್ಟ್ ಅಷ್ಟು ಚಿಕ್ಕ ಚಿಕ್ಕವರು ಆ ಏಜ್ ಅಲ್ಲಿ ಬಾಡಿ ವೇಕೆಟ್ ಮಾಡ್ತಾ ಇದ್ದಿದ್ದು, ಅದೊಂಥರ ಅನ್ಕೊಳ್ದೇನೆ ಇಷ್ಟು ಬೋಲ್ಡ್ ಆಗಿದ್ದು ನಮಗೆ ಸಡನ್ ಆಗಿ ಈ ತರದ್ದೆಲ್ಲ. ನನಗೆ ಆಶ್ಚರ್ಯ, ಅವಾಗ ಹೇಗೆ ಅಷ್ಟು ವೀಕ್ ಆಗ್ಬಿಟ್ಟೆ, ಮೆಂಟಲಿ ಹೇಗೆ ಅಷ್ಟು ಸ್ಟ್ರಾಂಗ್ ಆಗಿದ್ದವರು, ಅಷ್ಟು ಆಕ್ಟಿವ್ ಆಗಿ ಅಷ್ಟು ಚೆನ್ನಾಗಿದ್ದವಳು ಸಡನ್ ಆಗಿ ಒಂಥರ ಡಿಪ್ರೆಷನ್ ಅನ್ನೋ ತರನೇ ಅನ್ಬೋದೇನೋ, ಒಂಥರ ಏನು ನಾರ್ಮಲ್ ಅಂತೂ ಇರ್ಲಿಲ್ಲ ನಾನು. ಆ ತರ ಆಗೋಗಿತ್ತು ಅವಾಗ. ಎಷ್ಟು ಕೊರೋನಾ ಬೇರೆ, ಹಾಸ್ಪಿಟ್ಲ್ಗೆ ಹೋಗಕ್ ಹೆದರಿಕೆ, ಏನಾಗ್ತಿದೆ ಅಂತ ತೋರ್ಸಕ್ ಹೆದರಿಕೆ, ಎಲ್ಲಿ ಕೊರೋನಾ ಅಲ್ಲ ಎಲ್ಲ ಕಡೆ, ಎಲ್ಲಿ ನಮಗೆ ಅಟ್ಯಾಕ್ ಆಗುತ್ತೋ ಆ ತರ ಹೆದರಿಕೆ, ಹೋಗೋಕ್ಕೂ ನೆಗ್ಲೆಕ್ಟ್ ಮಾಡಿದ್ವಿ, ಸುಮಾರು ದಿನ ಹೋಗ್ಲಿಲ್ಲ ಹಾಸ್ಪಿಟ್ಲಿಗೆ. ಇನ್ನು ಆಮೇಲೆ ಇದು ಯಾಕೋ ಸರಿ ಆಗ್ತಿಲ್ಲ, ಹೆಂಗೆ ಅಂದ್ರೆ ಒಂಥರ ನಮ್ ಹಸ್ಬೆಂಡ್ ಆಚೆ ಹೋಗ್ಬಿಟ್ರೆ ಬರೋವರೆಗೂ ಟೆನ್ಷನ್, ಬರ್ತಾರ ಅಂದ್ರೆ ಬರೋಷ್ಟಲ್ಲಿ ಏನಾಗೋಗ್ಬಿಡುತ್ತೋ, ಅವ್ರಿಗೆ ಎಲ್ಲಿ ಕೊರೋನಾ ಬಂದ್ಬಿಡುತ್ತೋ, ಮತ್ತೆ ಅದರಿಂದ ಎಲ್ರಿಗೂ ಎಲ್ಲಿ ಅಟ್ಯಾಕ್, ಏನೋ ಒಂಥರ ಈ ತರ ಒಳಗಡೆ ತುಂಬಾ ಆತಂಕ ಆತಂಕ ಆ ತರ ಶುರುವಾಗಿತ್ತು. ಒಂದು ಆ ನಾರ್ಮಲ್ ಸ್ಥಿತಿಲಂತೂ ನಾನು ಇರ್ಲಿಲ್ಲ, ನಂದು ಮೆಂಟಲ್ ಸ್ಟೇಟಸ್ ಆ ತರ ಆಗೋಗಿತ್ತು. ಸರಿ, ಇದು ತೋರ್ಸ್ಕೊಂಬಿಡೋಣ ಯಾವ್ದಕ್ಕೂ ಒಳ್ಳೇದು ಅಂತ ಮತ್ತೆ ಡಾಕ್ಟರ್ ಹತ್ರ ಹೋದಾಗ, ಅವಾಗ ಅವರು ಕೊರೋನಾ ಅಲ್ಲ, ಹತ್ರದಲ್ಲಿನೂ ಕರೆದು ಅವರು ಚೆಕ್ ಮಾಡಲ್ಲ, ಏನಿಲ್ಲ, ಅಲ್ಲಿಂದಾನೆ ದೂರದಿಂದಾನೆ ಅದೊಂದು BP ಅದೊಂದು ಚೆಕ್ ಮಾಡಿದ್ರಷ್ಟೇ, ಮಾತು ಜಾಸ್ತಿ ಇಲ್ಲ, ಅಷ್ಟೇ. BP ಇದ್ ಮಾಡಿದ್ರು, BP ಇದೆ ನಿಮಗೆ ಅಂತಂದ್ಬಿಟ್ಟು ಟ್ಯಾಬ್ಲೆಟ್ಸ್ ಕೊಟ್ರು, 1 month ಹಾಕೊಂಡ್ ಬನ್ನಿ ಅಂತಂದ್ಬಿಟ್ಟು. ಸೊ ಆ 1 month ಅನ್ನೋದೇ ನನಗೆ ತರೋದ್ ತಂದ್ಬಿಟ್ಟೆ. ಬಟ್ ಇಲ್ಲಿ ಮನ್ಸ್ ಬರ್ತಿಲ್ಲ ಹಾಕೊಳಕ್ಕೆ, ಯಾಕೆಂದ್ರೆ ಅಷ್ಟು ಹೆಲ್ದಿ ಆಗಿದ್ದವಳು. ನಾನು ಹೇಳಿದ್ರೆ ಎಷ್ಟು ಹೆಲ್ದಿ ನಾವು, ಒಂದಿನ ಒಂದು ಟ್ಯಾಬ್ಲೆಟ್ ಹಾಕೊಂಡಿಲ್ಲ. ಪೇರೆಂಟ್ಸ್ ಯಾರಿಗೂ ಇಷ್ಟು ವಯಸ್ಸಾದ್ರು ಪೇರೆಂಟ್ಸ್ ಬಂದಿಲ್ಲ, BP ಇಲ್ಲ, ಶುಗರ್ ಇಲ್ಲ, ನನಗೆ ಯಾಕೆ ಬಂತು ಇಷ್ಟು ಬೇಗ ಅಂತ ಅನ್ಕೊಂಡು, ಇನ್ ತಪ್ಪಲ್ವಲ್ಲ ಕೊರೋನಾ ಟೈಮ್ ಅಂತ ಹಾಕೊಳಕ್ಕೆ ಶುರು ಮಾಡಿದೆ. ನಾನು 1 ತಿಂಗಳು ಹಾಕೊಂಡ್ಮೇಲೂ ನನ್ಗೆ ಏನು ಯೂಸ್ ಇಲ್ಲ ಅದರಿಂದ. ಸೊ ಮತ್ತೆ ಅವ್ರು 1 month ಆದ್ಮೇಲೆ ಚೆಕಪ್ ಬರಕ್ ಹೇಳಿದ್ರು, ಮತ್ತೆ ಹೋದ್ರೆ ಮತ್ತೆಲ್ಲ ಚೆಕ್ ಮಾಡಿದ್ರು, ಇಲ್ಲ ಇನ್ನ ಹಂಗೆ ಇದೆ, ಕಡಿಮೆ ಆಗಿಲ್ಲ, 2 times ಹಾಕೋಬೇಕು ಟ್ಯಾಬ್ಲೆಟ್ ಅಂತ ಹೇಳಿ ಕಳ್ಸಿದ್ರು. ಸೊ ನನಗೆ ಇನ್ನ ಮನ್ಸೇ ಇಲ್ಲ, ಇದೇನು 1 time ಅಂದಿದ್ ಮತ್ತೆ 2 time ಆಯ್ತಲ್ಲ ಅಂತ ಅನ್ಕೊಂಡ್ಬಿಟ್ಟು, ಇನ್ನ ಬೇಡ, ಇದೆ ಯಾಕೋ ಸರಿ ಇಲ್ಲ, ನನ್ನ ಮೈಂಡೇ ಇದಕ್ಕೆಲ್ಲ ಕಾರಣ ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾಗಿದ್ದವಳಿಗೆ ಸಡನ್ ಆಗಿ ಈ ತರ ಎಲ್ಲ ಬರ್ಬೇಕಂದ್ರೆ, ಏನೋ ನಾನು ಯೋಚನೆ ಮಾಡ್ತಿರೋ ರೀತಿನೇ ಸರಿ ಇಲ್ಲ ಅನ್ಸುತ್ತೆ ಅಂತ ನಂಗೆ ಆವಾಗ ಅನ್ನಿಸ್ಬಿಟ್ಟು, ಇನ್ ಇದ್ ನಿಲ್ಲಿಸ್ಬಿಡ್ಬೇಕು ಅಂತ. ಮತ್ತೆ ಅದೊಂದು ಹೆದರಿಕೆ ಅಲ್ಲ, BP ಗೆ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ಬಿಟ್ರೆ ಲೈಫ್ ಲಾಂಗ್ ಹಾಕೋಬೇಕು, ನಿಲ್ಲಿಸಬಾರ್ದು ಅಂತಾರೆ. ಸೊ ಅದು ಮನ್ಸಲ್ಲಿತ್ತು. ಸೊ ಹಾಗಾಗಿ ನಾನು ಒಬ್ರು ನಮ್ಮ ತಂದೆ ಫ್ರೆಂಡ್, ಫ್ಯಾಮಿಲಿ ಡಾಕ್ಟರ್ ಅಂತಾನು ಹೇಳ್ಬೋದು, ಆಯುರ್ವೇದ ಡಾಕ್ಟರ್ ಒಬ್ರು, ಅವರಿಗೆ ಕಾಲ್ ಮಾಡಿ ಮತ್ತೆ ಈ ತರ ಪರಿಸ್ಥಿತಿ ಇದ್ದಿದ್ದೆಲ್ಲ ಹೇಳಿದೆ. ಅವಾಗ ಅವ್ರು, ಇಲ್ಲ ಮೇಡಮ್ ಖಂಡಿತ ತಗೋಬೇಡಿ, BP ಅನ್ನೋದು ಅದು ಸುಮ್ನೆ ಹೇಳ್ತಾರಷ್ಟೇ, ಬಟ್ ನಿಮ್ಮ ಒಂದು ಅದೇ ಮನಸ್ಸಿನ ಮೇಲೆ ಅದು ಡಿಪೆಂಡ್ ಆಗಿರುತ್ತಷ್ಟೇ. ನೀವು ಏನೇ ಯೋಚನೆ ಮಾಡ್ತೀರೋ ಅದನ್ನೆಲ್ಲ ಬಿಟ್ಬಿಡಿ, ಏನು ಆಗಿಲ್ಲ ಅಂತ ಆರಾಮಾಗಿರಿ, ನೀವು ಧ್ಯಾನ ಒಂದು ಸ್ಟಾರ್ಟ್ ಮಾಡ್ಕೊಳ್ಳಿ, ನಿಮಗೆ ನೀವೇ ನೋಡಿ ನಿಮ್ಮಲ್ಲಿ ಚೇಂಜಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ಚಕ್ರ ಧ್ಯಾನ ಹೇಳ್ಕೊಟ್ರು. 7 ಚಕ್ರಾಸ್ ಅಲ್ಲ ಹೇಳ್ಕೊಟ್ಟಿದ್ದಲ್ಲ, ಅದನ್ನ ಮಾಡಿ ಅಂತಂದ್ರು, ಚಕ್ರ ಧ್ಯಾನ ಮಾಡಿ ಅಂತ ಹೇಳಿದ್ರು. ಸೊ ಅದಕ್ ಮುಂಚೆ ಸ್ವಲ್ಪ 98 ಅಲ್ಲಿ
HFN ಅಂತ ಒಂದು ಹೆಲ್ತ್ ಫಸ್ಟ್ ಎವ್ರಿಥಿಂಗ್ ನೆಕ್ಸ್ಟ್ ಅಂತ ಒಂದು ಆರ್ಗನೈಸೇಷನ್. ಅದು ಒಂಥರ ಈ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡೋದು ಹೇಗೆ ಅಂತ ಅದಕ್ಕೊಂದಕ್ಕೆ ಅವಾಗ ಜಾಯಿನ್ ಆಗಿದ್ದೆ 98 ಅಲ್ಲಿ. ಅದು ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಹೆಲ್ತ್ಗೋಸ್ಕರ ಜಾಯಿನ್ ಆಗಿದ್ದು. ಅಲ್ಲಿ ಆ ಒಂದು ಹೆಲ್ದಿ ಲೈಫ್ ಸ್ಟೈಲ್ ನಾವ್ ಇನ್ನೊಬ್ರಿಗೆ ಮೋಟಿವೇಟ್ ಮಾಡೋದು ಆತರ ಸುಮಾರು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಅದೊಂದು ಹೆಲ್ತ್ ಪ್ಲಾನ್ ತುಂಬಾ ಚೆನ್ನಾಗಿತ್ತು. ಸೊ ಅದ್ರಲ್ಲಿದ್ದೆ. ಅಲ್ಲಿ ಮೆಡಿಟೇಷನ್ ಸ್ವಲ್ಪ ಇರ್ತಿತ್ತು. ಅಂದ್ರೆ ಜಾಸ್ತಿ ಇತ್ತಲ್ಲ, ಡೈಲಿ ಒಂದು 10 ಮಿನಿಟ್ಸ್ ಕಂಪಲ್ಸರಿ ಇರ್ತಿತ್ತು. ವೀಕ್ಲಿ ಒನ್ಸ್ ಒಬ್ಬೊಬ್ರನ್ನ ಈ ತರ ಗೆಸ್ಟ್ ಗಳನ್ನ ಕರೆಸಿ ಮೆಡಿಟೇಷನ್ ಮಾಡಿಸ್ತಾ ಇದ್ರು 1 ಅವರ್. ಅಂದ್ರೆ ಅದ್ರಲ್ಲಿ ಎಲ್ಲಾ ತರ ಮೆಡಿಟೇಷನ್ಸ್ ಇರ್ತಿತ್ತು, ಒಂದು ಅಂತಲ್ಲ, ಬೇರೆ ಬೇರೆ ತರ ಮೆಡಿಟೇಷನ್ಸ್ ಎಲ್ಲ ಇರ್ತಾ ಇತ್ತು. ವೀಕ್ಲಿ ಒನ್ಸ್ 1 ಅವರ್ ಅದೊಂದು ಮಾಡ್ತಾ ಇದ್ದೆ. ಅದೊಂದು ಪರಿಚಯ ಇತ್ತು ಅವಾಗ. ಸೊ ಅಲ್ಲಿ ಒಬ್ರು ಚಕ್ರ ಮೆಡಿಟೇಷನ್ ಅವಾಗ ಹೇಳ್ಕೊಟ್ಟಿದ್ರು. ಸೊ ಅದು ಗೊತ್ತಿರೋದ್ರಿಂದ ನಂಗೆ ಇಲ್ಲಿ ಯಾವಾಗ ನಂಗೆ ನಮ್ಮ ಡಾಕ್ಟರ್ ಹೇಳಿದ್ರು ಚಕ್ರ ಮೆಡಿಟೇಷನ್ ಮಾಡಿ ಅಂತ, ಸೊ ಆವಾಗ ಅದನ್ನ ಹೇಗೂ ಗೊತ್ತಲ್ಲ ಅಂತ ಸ್ಟಾರ್ಟ್ ಮಾಡಿದೆ ಅದನ್ನ. ಸೊ ಅದು ಮಾಡಕ್ ಶುರು ಮಾಡಿದ್ಮೇಲೆ ನಂಗೆ 1 ವೀಕ್ ಆರ್ 10 ಡೇಸ್ ಅದು ಚಕ್ರ ಮೆಡಿಟೇಷನ್ ಮಾಡಿದ್ಮೇಲೆ ನಂಗೆ ತುಂಬಾನೇ ಒಂಥರ ಒಂಥರ ರಿಲೀಫ್ ಅನಿಸ್ತಾ ಬಂತು. ಒಂಥರ ನಂಗೆ ಏನೋ ಕಳ್ಕೊಂಡಿದ್ದು ಮತ್ತೆ ವಾಪಸ್ ನಂಗೆ ಬರ್ತಿದ್ಯೇನೋ, ಎಷ್ಟು ಟೆನ್ಷನ್ ಸ್ಟ್ರೆಸ್ ಎಲ್ಲ ಇರ್ತಾ ಇತ್ತು ನಂಗೆ, ಅದೆಲ್ಲಾನು ಒಂದ್ ಸ್ವಲ್ಪ ರಿಲೀಸ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಬಂತು. ಸೊ ಹೀಗೆ ನಾವು ಫೋನ್ಗಳು ಮಾತಾಡಿ ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ವಾಗ, ಅಕ್ಕ ನನಗೆ ಇಬ್ರು ಅಕ್ಕಂದ್ರು, ಇಬ್ರು ತಮ್ಮಂದ್ರು. ಸೊ ಈ ತರ ಅಕ್ಕನ ಹತ್ರ ಮಾತಾಡುವಾಗ, ಎರಡನೇ ಅಕ್ಕ ಕೊಟ್ಟೂರಲ್ಲಿದ್ದಾಳೆ. ಸೊ ಅವಳು ನಾನು ಈ ತರ ಮಾತಾಡ್ಕೊಳ್ವಾಗ ಅವಳಿಗೂ ಸ್ವಲ್ಪ ಅವಾಗ ಹಾರ್ಮೋನ್ ಇಂಬ್ಯಾಲೆನ್ಸ್, ಅದೇ ಏಜ್ ಆಲ್ಮೋಸ್ಟ್ ನಾವೆಲ್ಲಾನು, ಅವಳಿಗೂ ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸ್ ಅದೆಲ್ಲ ಸ್ವಲ್ಪ ಸ್ಟಾರ್ಟ್ ಆಗಿತ್ತು. ಸೊ ಇಬ್ರು ಒಬ್ರಿಗೊಬ್ರು ಈ ತರ ಡಿಸ್ಕಸ್ ಮಾಡ್ಕೊಳ್ಳುವಾಗ ನಾನು ಈ ತರ ಮೆಡಿಟೇಷನ್ ಮಾಡ್ತಾ ಇದೀನಿ ಅಂತ ಹೇಳ್ದೆ. ಅದು ಆ 7 ಚಕ್ರ ಮೆಡಿಟೇಷನ್ ಮಾಡುವಾಗ್ಲೇ ಹಿಂಗೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡುವಾಗ ಪತ್ರಿಜಿದು ಫ್ಲೂಟ್ ಮ್ಯೂಸಿಕ್ ಆ ಮೆಡಿಟೇಷನ್ ಎಲ್ಲ ವಿಡಿಯೋಸ್ ಕಾಣಿಸ್ತಾ ಇತ್ತು ಪತ್ರಿಜಿದು. ಅಂದ್ರೆ ಈ ತರ ಝೂಮ್ ಕ್ಲಾಸಸ್ ನಾನು ಯಾವ್ದು ನೋಡ್ಲಿಲ್ಲ, ಗೊತ್ತಾಗ್ಲಿಲ್ಲ. ಬಟ್ ಪತ್ರಿಜಿದು ಫ್ಲೂಟ್ ಮ್ಯೂಸಿಕ್ ಅದೆಲ್ಲ ನೋಡ್ತಾ ಇದ್ದೆ, ಮ್ಯೂಸಿಕ್. ಸೊ ಅದು ಹಾಕೊಂಡು ಮಾಡ್ತಾ ಇದ್ದೆ. ಅವಾಗ ಅಕ್ಕಂಗೆ ಹೇಳ್ದಾಗ ಅವಳು, ನೀನ್ ಹೆಂಗೂ ಇಷ್ಟೊಂದು ಮೆಡಿಟೇಷನ್ ಮಾಡ್ತಾ ಇದೆಯಲ್ಲ, ಒಂದು ಪ್ರಾಪರ್ ಗೈಡೆನ್ಸ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ತರ ನಮ್ಮೂರಲ್ಲಿ ಅವಳು ಉಮಾ ಆಂಟಿ ಅಂತಿದ್ದಾರೆ, ಅವ್ರು ಮಾಡ್ತಾ ಇದಾರೆ, ಝೂಮ್ ಕ್ಲಾಸಸ್ ನಡೆಸ್ತಾ ಇದಾರೆ, ಅದಕ್ಕೆ ಜಾಯಿನ್ ಆಗು, ನಿಂಗೆ ಯೂಸ್ ಆಗ್ಬೋದು ಅಂತ ಹೇಳಿದ್ಲು. ಸೊ ಅವಳು ಹೇಳಿದ ತಕ್ಷಣ ನಾನು ಆ ಗ್ರೂಪಿಗೆ ಜಾಯಿನ್ ಆಗಿ, ಅವ್ರು ಮಧ್ಯಾಹ್ನ ಕ್ಲಾಸ್ ಮಾಡ್ತಿದ್ರು 12ಗೆ. ಸೊ ಅದಕ್ಕೆ ಜಾಯಿನ್ ಆಗಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ನಂದು ಜರ್ನಿ ಅಂತ ಹೇಳ್ಬೇಕು, ನಿಜವಾದ ಜರ್ನಿ. ಸೊ ಎಷ್ಟು ಸಿಂಪಲ್ ಮೆಡಿಟೇಷನ್, ಅದೇ ಮ್ಯೂಸಿಕ್ ಹಾಕೊಂಡು ನನಗ್ ನಾನು ಮಾಡ್ತಾ ಇದ್ರು, ಇಲ್ಲಿ ಅಂಡರ್ ಒಬ್ರು ಗೈಡೆನ್ಸ್ ಅಲ್ಲಿ ಮಾಡುವಾಗ ಇನ್ನೊಂದ್ ಸ್ವಲ್ಪ ಅದು ಚೆನ್ನಾಗಿ ಅನಿಸ್ತಿತ್ತು. ಆ ಗ್ರೂಪ್ ಅಲ್ಲಿ ಮಾಡುವಾಗ ತುಂಬಾ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಅವ್ರ ಜೊತೆ ಮಾಡುವಾಗ್ಲೇನೆ ನಂಗೆ ಪೈಮಾ ಇಂಟ್ರೊಡ್ಯೂಸ್ ಆಯ್ತು. ಸೊ ಅವಾಗಿಂದ ಪೈಮಾದಲ್ಲಿ ಜಾಯಿನ್ ಆಗಿ ನಾನು ನನ್ನ ಮಗಳು, ಅವಾಗ ಪ್ಯಾಂಡಮಿಕ್ ಅಲ್ಲ, ಅವಳಿಗೂ ಸ್ಕೂಲ್ಗೆ ಹೋಗೋದಿರ್ಲಿಲ್ಲ, ಆನ್ಲೈನ್ ಕ್ಲಾಸಸ್ ಇರ್ತಾ ಇತ್ತು. ಅವಳಿಗೂ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಅವಳು ಮುಂಚಿಂದ ಪಾಡ್ಕಾಸ್ಟ್ ಗಳು ನೋಡೋದು ಅದೆಲ್ಲ ಹಾಬಿ ಇತ್ತು ಅವಳಿಗೆ. ಸೊ ಹಂಗಾಗಿ ಅದು ಹೆಂಗ್ ಇಬ್ರದು ಕೋಇನ್ಸಿಡೆನ್ಸ್, ಅವಳು ಅದೆಲ್ಲ ಪಾಡ್ಕಾಸ್ಟ್ ನೋಡ್ತಾ ಅವಳಿಗೂ ಅಲ್ಲಿ ಮೆಡಿಟೇಷನ್ ಇಂಟ್ರೊಡ್ಯೂಸ್ ಆಯ್ತು. ಸೊ ನನಗೆ ಈ ತರ ಇದು ಆನಪಾನಸತಿ ಇಂಟ್ರೊಡ್ಯೂಸ್ ಆಯ್ತು. ಇಬ್ರು ಅಟ್ ಎ ಟೈಮ್ ನಾವು ಮೆಡಿಟೇಷನ್ ಬಂದ್ವಿ. ಅವಳಿಗೂ ಹೇಳಿದೆ ಈ ತರ ಪೈಮಾ ಅಂತಿದ್ಯಮ್ಮ ಯಂಗ್ಸ್ಟರ್ಸ್ ಅಂತ. ಸೊ ಅವಳು ಜಾಯಿನ್ ಆದ್ಲು, ಅವಳಿನ 9th ಅವಾಗ. ಬಟ್ ಅಂದ್ರೂ ಅವಳು ಜಾಯಿನ್ ಆದ್ಲು, ನಾನು ಜಾಯಿನ್ ಆಗಿ ಈ ತರ ಇಬ್ರು ಎಷ್ಟೋ ನಮಗೆ ಮಿರಾಕಲ್. ನನಗಂತೂ ಹೆಲ್ತ್ ತುಂಬಾನೇ ಇಂಪ್ರೂವ್ ಆಗೋಯ್ತು. ಮುಂಚೆ ನಾನು ಹೇಗಿದ್ನೋ ಹಾಗೆ ವಿತಿನ್ ಎ ಮಂತ್ ಅಂತಾನೆ ಆಲ್ಮೋಸ್ಟ್ ಬಂದ್ಬಿಟ್ಟೆ. ಸೊ ಇನ್ನು ಪೈಮಾಗ್ ಜಾಯಿನ್ ಆದ್ಮೇಲಂತೂ ನಮ್ಗೆ ಹೊಸಬ್ರಂತಾನೆ ಅನ್ನಿಸ್ತಿಲ್ಲ. ನಾವು ಮೆಡಿಟೇಷನ್ ಬಂದು ಇಲ್ಲಿ ಆನಪಾನಸತಿಗೆ ಬಂದು ನಾವು ಹೊಸಬ್ರಂತ ನಮ್ಗೆ ಅನ್ನಿಸ್ತಾನೆ ಇಲ್ಲ. ಬಂದಾಗಿಂದಾನು ಕ್ಲಾಸಸ್ ತಗೊಳ್ತಾನೆ ಇದೀವಿ, ರೆಗ್ಯುಲರ್ ಆಗಿ ಆಲ್ಮೋಸ್ಟ್ ಸೆಷನ್ಸ್ ತಗೊಳ್ತಾ ಇದೀವಿ. ಮಾರ್ನಿಂಗ್ ಇರ್ತಿತ್ತು ನಮಗದು 6 to 7 ಇರ್ತಿತ್ತು. ಸೊ ಇಬ್ರು, ನಾನು ಅವಳು ಕ್ಲಾಸಸ್ ತಗೊಳ್ತಾ ಇದ್ವಿ, ತುಂಬಾ ಚೆನ್ನಾಗಿತ್ತು. ನಾನು ಇದೆಲ್ಲ ಮರ್ತೇ ಬಿಟ್ಟೆ, ನನ್ನ ಹೆಲ್ತ್ ಹಿಂಗಿತ್ತ ಇದೇನು ಜ್ಞಾಪಕನೇ ಇಲ್ಲ. ಸೊ ಅದ್ರ ಜೊತೆ ಆವಾಗ ಸ್ಟಾರ್ಟ್ ಆಗಿದ್ದು, ಹಾಗೆ ಟೀಚ್ ಮಾಡ್ತಾ ಅವ್ರಗಳ ಜೊತೆನೆ ಇದ್ದು. ಮತ್ತೆ ನವರಾತ್ರಿ ಟೈಮ್ ಅವಾಗ 2021 ಇದೆಲ್ಲ ಆಗಿದ್ದು. ಸೊ 2021 ನವರಾತ್ರಿ ಟೈಮ್ ಅಲ್ಲಿ ಆ 9 ಡೇಸ್ ಏನ್ ಮಾರ್ನಿಂಗ್ ಮೆಡಿಟೇಷನ್ ಮಾಡ್ತಾ ಇದ್ವಿ 1 ಅವರ್, ಇಟ್ ಕಂಪ್ಲೀಟ್ಲಿ ಚೇಂಜ್ ಮೈ ಲೈಫ್ ಅಂತಾನೆ ಹೇಳ್ಬೋದು. ಫುಲ್ ಆರಾಮಾಗಿ ಬಂದ್ಬಿಟ್ಟೆ ನಾನು. ಮುಂಚೆ ಹೇಗಿದ್ನೋ ಆಲ್ಮೋಸ್ಟ್ ಆ ಸ್ಥಿತಿಗೆನೆ ಬಂದ್ಬಿಟ್ಟೆ ನಾನು. ಇದು ಇನ್ನೇನಿಲ್ಲ, ನನಗೆ ಇದು ಗೊತ್ತೇ ಇಲ್ಲ ಇವಾಗ. ಅದೇನ್ BP ಇತ್ತು ಜ್ಞಾಪಕ ಇಲ್ಲ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಿತ್ತು ಅದು ಜ್ಞಾಪಕ ಇಲ್ಲ, ಏನೇನಿತ್ತು ನನ್ನ ಹೆಲ್ತ್ ಇಶ್ಯೂಸ್ ನಂಗೆ ಏನು ಜ್ಞಾಪಕ ಇಲ್ಲ. ಜಸ್ಟ್ ನಾನು ಇರೋದೇ ಇಲ್ಲಿ ಧ್ಯಾನ ಪ್ರಚಾರ ಮಾಡಕ್ಕೆ ಅಷ್ಟೇ ಅನ್ನಿಸ್ತು ನಂಗೆ, ಇನ್ನೇನು ಜ್ಞಾಪಕ ಇಲ್ಲ. ಇನ್ನೇನು ನಾನೊಂದು ಆರ್ಕಿಟೆಕ್ಟ್, ಅದಕ್ಕೆ ಸಪೋರ್ಟ್ ಸಿಗ್ಲಿಲ್ವಲ್ಲ, ಅದು ಮಾಡ್ತಾ ಇಲ್ವಲ್ಲ. ಅದಕ್ಕೆ ಮುಂಚೆ ಇತ್ತು, ನಾನು ಆರ್ಕಿಟೆಕ್ಚರ್ ಓದಿದ್ರು ಇಲ್ಲಿ ಸಪೋರ್ಟ್ ಸಿಗ್ತಿಲ್ವಲ್ಲ ಅನ್ನೋದೊಂದು ಕೊರಗಿತ್ತು. ಇಲ್ಲ ಅತ್ತೆ ಮನೆಗೆ ಬಂದ್ಮೇಲೆ ಅದ್ರದಷ್ಟು ಸಪೋರ್ಟ್ ಇರ್ಲಿಲ್ಲ ನಂಗೆ. ಅವಾಗ ಯಾವಾಗ್ಲೂ ಅನ್ನಿಸ್ತಿತ್ತು, ಅಷ್ಟು ಕಷ್ಟಪಟ್ಟು ನಾನು 7 ಇಯರ್ಸ್ ಮನೆಯಿಂದ ಆಚೆ ಇದ್ದು ಓದಿದ್ರು ಅದ್ರ ಬೆಲೆನೇ ಇವ್ರಿಗೆ ಗೊತ್ತಿಲ್ವಲ್ಲ, ಅದಕ್ಕೆ ಸಪೋರ್ಟ್ ಮಾಡ್ತಿಲ್ವಲ್ಲ ಅಂತ ತುಂಬಾ ಬೇಜಾರಿರ್ತಿತ್ತು ಅವಾಗ. ಅದಕ್ಕೆ ಮುಂಚೆ ನಾನು ಫ್ರೀಲಾನ್ಸಿಂಗ್ ಮಾಡ್ತಾ ಇದ್ದೆ, ವರ್ಕ್ ಮಾಡ್ತಾ ಇದ್ದೆ, ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಯಾವಾಗ ಇಲ್ಲೂ ಸಪೋರ್ಟ್ ಸಿಗ್ಲಿಲ್ಲ, ಅವಾಗ ಅದು ಒಂದು ಡಿಪ್ರೆಷನ್ ಸ್ವಲ್ಪ ಆಗಿತ್ತು ನನಗೆ. ಇದೇನ್ ಈ ತರ ಸಪೋರ್ಟೇ ಸಿಗ್ತಿಲ್ವಲ್ಲ ಅಂತೆಲ್ಲ ಅಂದ್ಕೊಂಡು ಅವಾಗ ಬೇಜಾರಾಗ್ತಿತ್ತು. ಬಟ್ ಯಾವಾಗ ಇದು ಪೈಮಾಗ್ ಬಂದಲ್ಲ, ಅದೆಲ್ಲ ಮರ್ತು ಬಿಟ್ಟೆ ನಾನು. ಏನು ನಾನು ಬಂದಿರೋದೇ ಇದಕ್ಕೆನಾ ಅಂತ ಅನ್ಸೋಷ್ಟು ನನಗೆ ಅದು ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಸೊ ಅದಾದ್ಮೇಲೆ ಆ ವರ್ಷದಲ್ಲೇ ನಮಗೆ
ಹೈದರಾಬಾದ್ ಅಲ್ಲಿ ಕಡ್ತಾಲ್ಗೆ ಹೋಗೋ ಒಂದು ಅವಕಾಶ ಸಿಕ್ತು. ಅದೇ ವರ್ಷನೇ 21 ಡಿಸೆಂಬರ್ ಅಲ್ಲಿ. ಅದು ಗೊತ್ತಿಲ್ಲ ಕಡ್ತಾಲ್ ಅಂದ್ರೆ ಏನು, ಅಲ್ಲಿ ಏನ್ ಮಾಡ್ತಾರೆ ಅದು ನಮಗೆ ಗೊತ್ತಿಲ್ಲ. ಜಸ್ಟ್ ಅವ್ರ ಪೈಮಾದವರೆಲ್ಲ ಹೋಗ್ತಾ ಇದ್ರು, ನಾವು ಸರ್ವಿಸಿಗೆ ಹೋಗ್ತಾ ಇದೀವಿ, ಬನ್ನಿ ಬರೋದಾದ್ರೆ ಅಂತಂದ್ರು. ಸೊ ಓಕೆ ನಾವಿಬ್ರು ಹೊರಟ್ವಿ. ಅಲ್ಲಿ ಹೋಗಿ ಅಲ್ಲಿ 5 ಡೇಸ್ ಇದ್ವಿ. ಅದು ತುಂಬಾ ಚೆನ್ನಾಗ್ ಅನಿಸ್ತಿತ್ತು. ನಾವು ಪೈಮಾದಲ್ಲಿ ಇದ್ದು ಸರ್ವಿಸ್ ಮಾಡ್ತಾ ಇದ್ದಿದ್ದು ಅಲ್ಲಿ. ಆದ್ರೆ ಒಂದು ಶಾಕಿಂಗ್ ಅಲ್ಲೋ, ಇದೇನು ಈ ಟೆಂಟ್ ಅಲ್ಲಿ ಇರ್ಬೇಕಾ ಅಂತ ಅನ್ಸಿತ್ತು. ಗೊತ್ತಿಲ್ಲ ಮುಂಚೆ ಈ ತರ ಇರುತ್ತೆ, ಅಷ್ಟೊಂದ್ ಜನ ಇರ್ತಾರೆ ಅಲ್ಲಿ ಟೆಂಟ್ ಅಲ್ಲಿ ಇರ್ಬೇಕು ಅದೇನು ಗೊತ್ತಿಲ್ಲ. ಹೋಗ್ಬಿಟ್ವಿ. ಆಮೇಲೆ ಅಲ್ಲಿ ನೋಡಿದ್ರೆ ಆ ಚಳಿಲಿ ಆ ಟೆಂಟ್ ಅಲ್ಲಿ ಮಲ್ಕೊಳ್ಳೋದು, ಮಧ್ಯರಾತ್ರಿ ಎದ್ದೋಗಿ ಸ್ನಾನ ಮಾಡೋದು, ಇದೊಂಥರ ಸ್ವಲ್ಪ ಕಷ್ಟ ಆದ್ರೂ ಒಂಥರ ಚೆನ್ನಾಗಿತ್ತು. ಅದನ್ನು ಎಂಜಾಯ್ ಮಾಡಿದ್ವಿ ನಾವು. ಸರ್ವಿಸ್ ಮಾಡ್ತಾ ಮಾಡ್ತಾ ಅದನ್ನು ಮರ್ತು ಬಿಟ್ವಿ. ಆ ಯಂಗ್ಸ್ಟರ್ ಹೇಳ್ಬೇಕು ಅಂದ್ರೆ ನಂದು ಆಕ್ಚುಲಿ ಪೈಮಾಗ್ ಬರೋ ಏಜ್ ಇರ್ಲಿಲ್ಲ. ಅದು ಗೊತ್ತಿಲ್ಲದೆ ಪೈಮಾಗ್ ಜಾಯ್ನ್ ಆಗ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾದ್ಮೇಲೆ ಹೇಳ್ದೆ, ಸರ್ ನಾನು ದೊಡ್ಡವಳು, ನಂಗೆ ಗೊತ್ತಿಲ್ಲ ಪೈಮಾ ಅದು ಯಂಗ್ಸ್ಟರ್ಸ್ಗೆ ಅಂತ ನಾನು ಜಾಯ್ನ್ ಆಗ್ಬಿಟ್ಟಿದೀನಿ ಅಂತ. ಅವ್ರು ಒಂದೇ ಮಾತಂದ್ರು, ವಿಶ್ವನಾಥ್, ಅಯ್ಯೋ ಮೇಡಮ್ ಏಜ್ ಇಸ್ ಜಸ್ಟ್ ಎ ನಂಬರ್, ಏನು ಪರವಾಗಿಲ್ಲ ಬನ್ನಿ, ನಾವು ನಿಮ್ಮಿಂದ ಕಲಿತೀವಿ, ನೀವು ನಮ್ಮಿಂದ ಅದ್ರಲ್ಲಿ ಏನು ಇಲ್ಲ ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ. ತುಂಬಾ ಚೆನ್ನಾಗಿತ್ತು ಆ ಗ್ರೂಪ್. ಅವ್ರ ಜೊತೆ ಎಂಜಾಯ್ ಮಾಡಿದ್ದು, ಅಲ್ಲಿ ಸರ್ವಿಸ್ ಮಾಡಿದ್ದು ತುಂಬಾನೇ ಚೆನ್ನಾಗಿತ್ತು. ಅದೇ ಫಸ್ಟ್ ಟೈಮ್ ನಾನು ಪತ್ರಿಜಿನ ಅಲ್ಲಿ ನೋಡಿದ್ದು. ಅದಕ್ ಮುಂಚೆ ಮೈಸೂರಿಗೆ ಬರ್ತಾ ಇದ್ರು, ಬಟ್ ಅಂದ್ರೆ ಆವಾಗ ನಾನ್ ಧ್ಯಾನದಲ್ಲಿ ಇರ್ಲಿಲ್ಲ. ಯಾರೋ ಫ್ರೆಂಡ್ಸ್ ಕರಿತಿದ್ರು, ಹೇಗೋ ವಿಷಯ ಗೊತ್ತಾಗ್ತಿತ್ತು. ಜಸ್ಟ್ ಒಂದೆರಡ್ ಸಲ ಅವ್ರು ಬಂದಾಗ ಹೋಗಿ ಬಂದಿದ್ದೆ. ಆಮೇಲೆ ಇದ್ರಲ್ಲಿ ಫುಲ್ ಡೀಪ್ ಆಗಿ ಇನ್ವಾಲ್ವ್ ಆದ್ಮೇಲೆ ಅವ್ರನ್ನ ನೋಡಿದ್ದು ಕಟ್ತಾಲಲ್ಲಿ ಹೋದಾಗ್ಲೇ ಫಸ್ಟ್ ಟೈಮ್. ಅವ್ರನ್ನ 2021 ಡಿಸೆಂಬರ್ ಅಲ್ಲಿ ಅವ್ರನಲ್ಲಿ ನೋಡಿದ್ದಾಯ್ತು. ಸೊ ಅಲ್ಲಿ ಹೋದಾಗ ಫಸ್ಟ್ ಗೊತ್ತಾಗ್ತಿಲ್ಲ, ಇದ್ಯಾಕೆ ಊಟಕ್ಕೆ ಹೋದಾಗ ಒನ್ ಲೈನ್ ಮಾತ್ರ ಇಷ್ಟು ದೊಡ್ಡದಿರುತ್ತಲ್ಲ, ಬೇರೆ ಎಲ್ಲ ಅಷ್ಟು ಇರಲ್ವಲ್ಲ ಅಂತ. ಆಮೇಲೆ ಗೊತ್ತಾಗ್ತಿತ್ತು ಅಲ್ಲಿ ಪತ್ರಿಜಿ ಸರ್ ಬಡಿಸ್ತಾ ಇದ್ರು ಅಂತ ಅಂದ್ಬಿಟ್ಟು, ಅದು ಕ್ಯೂ ಅಷ್ಟು ದೊಡ್ಡದಿರುತ್ತೆ ಅಂತ. ಆಮೇಲೆ ಹುಡುಕೊಂಡೋಗಿ ನಾವ್ ಅಲ್ಲಿ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಅದೇ ಲೈನ್ ಅಲ್ಲಿ ನಿಂತ್ಕೊಂಡು ಸರ್ ಹತ್ರ ಬಡಿಸ್ಕೊಂಡೆ ನಾವು ಅಲ್ಲಿದ್ದಷ್ಟು 5 ದಿನಾನು ಅವ್ರು ಎಲ್ಲಿ ಬರ್ತಾರೆ ಎಲ್ಲಿರ್ತಾರೋ ಅಲ್ಲೇ ಹೋಗಿ ನಾವು ತಿಂತಾ ಇದ್ದ, ಅಲ್ಲಿ ಬಡಿಸ್ಕೊಂಡೆ ಪ್ರಸಾದ ತಗೊಳ್ತಾ ಇದ್ವಿ. ಸೊ ಇದೆಲ್ಲ ಒಂಥರ ಒಂದು ಒಳ್ಳೆ ಅನುಭವ. ಅಲ್ಲಿ ಹೋಗಿ ಬಂದ್ಮೇಲಂತೂ ಏನೋ ಒಂದು ಖುಷಿ ಯಾವತ್ತೂ ಇಲ್ದಿರೋ ಅಷ್ಟು ಒಂಥರ ಆ ಒಂದು ಲೈಟ್ನೆಸ್ ಇರ್ಬೋದು, ಒಂಥರ ಏನೋ ತುಂಬಾ ಆರಾಮಾಗಿ ಜೀವನ ಏನೋ ಒಂಥರ ಚೆನ್ನಾಗ್ ಅನ್ನಿಸ್ತಾ ಇತ್ತು. ಇನ್ನ ಅದಕ್ ಮುಂಚೆನೆ ನನಗೆ ಯಾವಾಗ ನಂದು ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಯ್ತು, ಹೆಲ್ತ್ ಇಶ್ಯೂಸ್ ಎಲ್ಲ, ನಂಗೆ ಆಗ್ಲೇ ಅನ್ನಿಸ್ತಾ ಇತ್ತು ಇದನ್ ಖಂಡಿತ ನಾನು ಹೇಳ್ಕೊಡ್ಬೇಕು ಬೇರೆಯವ್ರಿಗೆಲ್ಲ. ಅಂದ್ರೆ ಪೈಮಾದಲ್ಲಿ ಬರ್ತಾ ಇದ್ದೆ, ಬೇರೆ ಯಂಗ್ಸ್ಟರ್ಸ್ ಎಲ್ಲ ಇರ್ತಾ ಇದ್ರು. ಸೊ ನನಗೇನ್ ಅನ್ನಿಸ್ತು, ನನ್ನ ಏಜ್ ಗ್ರೂಪ್ ಅವರು ಎಲ್ರಿಗೂ ಸಾಮಾನ್ಯ ಇದೇ ಇರುತ್ತಲ್ವಾ ಪ್ರಾಬ್ಲಮ್ಸ್. ಸೊ ಯಾಕೆ ಅವ್ರಿಗೆ ನಾನು ಹೇಳ್ಕೊಡ್ಬಾರ್ದು. ಎಷ್ಟು ಜನ ಇನ್ನ ಪೀರಿಯಡ್ಸ್ ಪ್ರಾಬ್ಲಮ್ ಅಂತೂ ತುಂಬಾ ಜನಕ್ಕೆ ಇರ್ತಿತ್ತು ಆ ಟೈಮಲ್ಲಿ. ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಎಷ್ಟು ಟ್ಯಾಬ್ಲೆಟ್ಸ್ ಅಲೋಪತಿಗೆಲ್ಲ ಹಾಕೊಂಡು ಮತ್ತೆ ಸೈಡ್ ಎಫೆಕ್ಟ್ಸ್, ಕಡಿಮೆ ಅಂತೂ ಆಗ್ತಿರ್ಲಿಲ್ಲ, ಸೈಡ್ ಎಫೆಕ್ಟ್ಸ್ ಅದೆಲ್ಲ ತುಂಬಾ ಅನುಭವಿಸೋರು. ಸೊ ಅವಾಗ ಅನ್ನಿಸ್ತು ಹೇಳ್ಕೊಡ್ಬೋದಲ್ವಾ ಇಷ್ಟು ಸಿಂಪಲ್ ಆಗಿರೋದು ಅಂತ ಅಂದ್ಬಿಟ್ಟು. ನಾನು ಹೇಗೂನು ತುಂಬಾನೇ ಆರ್ಗನೈಸೇಷನ್ಸ್ ಅಲ್ಲಿ ಇದ್ದಿದ್ರಿಂದ ಎಲ್ಲರನ್ನು ಕರೆದು ಒಂದಿನ 22 ಅಲ್ಲಿ ಕಟ್ತಾಲಿಂದ ಬರ್ತಿದ್ದಂಗೆನೆ 22 ಅಲ್ಲಿ ವಿವೇಕಾನಂದ ನಂಗೆ ಸ್ವಲ್ಪ ಇಷ್ಟ. ಅವರು ಮುಂಚಿಂದ ನಾನೊಂದ್ ಸ್ವಲ್ಪ ಅವ್ರದ್ದು ಎಲ್ಲ ಸ್ಪೀಚಸ್ ಕೇಳೋದು, ಬುಕ್ಸ್ ಓದೋದು ಅದೆಲ್ಲ ಮಾಡ್ತಾ ಇದ್ದೆ. ಸೊ ಹಾಗೆ January 12th ವಿವೇಕಾನಂದ ಅವ್ರದ್ದು ಬರ್ತ್ಡೇ ಇತ್ತಲ್ಲ, ನ್ಯಾಷನಲ್ ಯೂತ್ ಡೇ. ಸೊ ಆವತ್ತು ನಂಗೆ ಯಾಕೋ ಇದು ಕರೆಕ್ಟ್ ಅನ್ಸುತ್ತೆ, ಇವಾಗ ಸ್ಟಾರ್ಟ್ ಮಾಡ್ಬಿಡೋಣ ನಾನು ಅಂತ ಅಂದ್ಬಿಟ್ಟು ಆವತ್ತು ಆ ಒಂದು ಅವ್ರನ್ನೇ ಕೇಳಿ ಅವರೊಂದು ಇದ್ರಲ್ಲಿ ನಾನು ಸ್ಟಾರ್ಟ್ ಮಾಡಿದೆ. ಅವತ್ತೆಲ್ಲರನ್ನು ಇನ್ವೈಟ್ ಮಾಡಿ, ನನ್ನ ಫ್ರೆಂಡ್ ಸರ್ಕಲ್ ಎಲ್ಲರನ್ನು ಇನ್ವೈಟ್ ಮಾಡಿ ಝೂಮ್ ಅಲ್ಲಿ January 12th 2022 ಅಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ಸೊ ಆ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ್ಲೂ ಒಂದು ಹೆಸರು ಬೇಕಲ್ಲ, ಇದಕ್ಕೆ ಏನ್ ಕೊಡೋಣ ಅಂತ ಅನ್ಕೊಳ್ತಾ ಇರುವಾಗ ನಂಗೆ ಆ ಟೈಮಲ್ಲಿ ಪತ್ರಿಜಿ ಅವ್ರದ್ದು ಜಯ ಹೋ ಸಾಂಗ್ ನಂಗೆ ತುಂಬಾನೇ ತುಂಬಾನೇ ಇಷ್ಟ ಆಯ್ತು. ಅದೇನೋ ಒಂಥರ ಅದು ಕೇಳ್ತಾ ಇದ್ರೆ ಅಷ್ಟು ಮೋಟಿವೇಟ್ ಆಗ್ತಿತ್ತು ಆ ಹಾಡು. ಸೊ ಅದನ್ನೇ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಜೈ ಹೋ ಮೆಡಿಟೇಷನ್ ಅಂತ ಆವಾಗ ಆ ಹೆಸರು ನನಗೆ ಬಂತು. ಅದನ್ನೇ ಇಟ್ಬಿಟ್ಟು ಆವಾಗ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು, ಫ್ರೆಂಡ್ಸ್ಗೆ ಅಂತ ಸ್ಟಾರ್ಟ್ ಮಾಡಿದ್ದು. ಅದು ಹಾಗೆ ಕಂಟಿನ್ಯೂ ಆಗ್ತಾ ಹೋಯ್ತು. ಅದ್ರ ಅದಕ್ಕೂ ಮುಂಚೆನೆ ನಾನು ಯಾವಾಗ ಉಮಾಂಟಿತ್ರ ಒಂದು ಮೆಡಿಟೇಷನ್ ಮಾಡ್ತಿವಾಗ್ಲೇ ಹಲವಾರು ಎಕ್ಸ್ಪೀರಿಯನ್ಸಸ್ ಬರ್ತಾ ಇತ್ತು. ಬಟ್ ಅದು ನನಗೆ ಗೊತ್ತಿಲ್ಲ ಏನಕ್ಕೆ ಬರ್ತಾ ಇದೆ, ಎಕ್ಸ್ಪೀರಿಯನ್ಸಸ್ ಅಂದ್ರೆ ಏನು, ಇದಕ್ಕೆಲ್ಲ ಇಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು, ಆ ವಿಷನ್ಸ್ ನಂಗೆ ಅಷ್ಟು ಗೊತ್ತಿಲ್ಲ. ಏನೋ ಬರ್ತಾ ಇದೆ ಆಗ್ತಾ ಇದೆ ಅಷ್ಟೇ, ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಆಗ್ಲೇ ಆಕ್ಚುಲಿ ಒಂಥರ ಈಗ ಅದೆಲ್ಲ ಮಾಡ್ತಾ ಮಾಡ್ತಾ ವಿಷಯಗಳು ಗೊತ್ತಾದ್ಮೇಲೆ ಓ ಏನೇನ್ ವಿಷನ್ಸ್ ಯಾವ್ಯಾವ್ದಕ್ ಕಾಣ್ತಾ ಇದೆ ಅಂತ ಈಗ ನನಗೆ ಅರ್ಥ ಆಗ್ತದೆ. ಬಟ್ ಆವಾಗ ಏನೋ ಬರ್ತಾ ಇತ್ತು ಬಿಟ್ಟಾಗ್ತಿದೆ, ಅದಕ್ಕೆ ಯಾವತ್ತೂ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ನಾನು. ಎಲ್ಲಾ ತರ ಆಗಿದೆ ಅವಾಗ. ಆಸ್ಟ್ರಲ್ ಟ್ರಾವೆಲ್ ಆಗಿತ್ತು, ಆ ಥರ್ಡ್ ಐ ಎಕ್ಸ್ಪೀರಿಯನ್ಸ್ ಒಂದ್ 2-3 ಸಲ. ಆದ್ರೆ ನನಗೆ ಅದ್ ನಿಜವಾಗ್ಲೂ ಗೊತ್ತಿರ್ಲಿಲ್ಲ, ಓ ಇದೆಲ್ಲ ಆದ್ರೆ ಈ ತರನ ಅಂತಾನು ಗೊತ್ತಿಲ್ಲ. ಏನೋ ಕಾಣ್ತಿತ್ತು, ಏನೋ ಆಯ್ತು ಅಷ್ಟೇ, ಸುಮ್ನಾಗ್ತಾ ಇದ್ದೆ. ಆಮೇಲೆ ಅದೇ ಟೈಮಲ್ಲೇ ನಾನು ಯಾವಾಗ ಅದೇ ಕಡ್ತಾಲ್ಗ್ ಹೋಗಿ ಬಂದ ಮೇಲೆ ಅನ್ಸುತ್ತೆ, ಮೆಡಿಟೇಷನ್ ಮಾಡುವಾಗ ಪತ್ರಿಜಿ ಬಂದು ನನ್ಗೆ ಒಂದು ಬ್ಯಾಡ್ಜ್ ಹಾಕಿದ್ರು, ಇಲ್ಲಿ ಕೈಗೇನೋ ಕೊಟ್ರು, ಏನೋ ಹೇಳ್ತಾ ಇದ್ರು. ಅದು ಯಾವ ತರ ಹೇಳಿದ್ರು ಗೊತ್ತಿಲ್ಲ, ಏನ್ ಹೇಳಿದ್ರು ಅಂತ. ಬಟ್ ನನಗಂತೂ ಅವಾಗಿಂದ ಇನ್ನು ನಾನು ಮಾಡ್ಲೇಬೇಕು, ಇದು ಪ್ರಚಾರ ಮಾಡ್ಲೇಬೇಕು, ನನಗೆ ಏನ್ ಗೊತ್ತಿದೆಯೋ ಅದನ್ನ ಹೇಳ್ಕೊಡ್ಲೇಬೇಕು ಎಲ್ಲರಿಗೂ ಅಂತ. ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಏನು ಗೊತ್ತಿಲ್ಲ, ವಿಸ್ಡಮ್ ಶೇರ್ ಮಾಡೋಷ್ಟು ಅವಾಗ ಏನು ಗೊತ್ತಿಲ್ಲ. ಒಂದ್ ಧ್ಯಾನ ಮಾಡೋದೊಂದು ಗೊತ್ತಿತ್ತು ಅಷ್ಟೇ. ಅವ್ರು ಇವ್ರು ಹೇಳಿದ್ದು ಸ್ವಲ್ಪ ಗೊತ್ತಿತ್ತು. ಆಂಟಿನೂ ಉಮಾ ಮೇಡಮ್ ಹತ್ರ ಮಾಡುವಾಗ ಸ್ಯಾಟರ್ಡೇಸ್ ಅವ್ರಿಗೆ ಆಗ್ತಿರ್ಲಿಲ್ಲ ಅಂತ, ಯಾರು ಕ್ಲಾಸ್ ತಗೊಳ್ಳೋದಾದ್ರೆ ತಗೊಳ್ಳಿ ಅಂತ ಹೇಳ್ತಾ ಇದ್ರು. ಆಗ್ಲೂ ಅಷ್ಟೇ ಅದೇಂತ ಏರಿಯಾನೋ ಗೊತ್ತಿಲ್ಲ, ನಾನು ಸ್ಯಾಟರ್ಡೆ ತಗೊಳ್ತಾ ಇದ್ದೆ. ಅವರು ಇದು ಮಾಡುವಾಗ್ಲೇ ನಾನು ಸ್ಯಾಟರ್ಡೆ ಏನ್ ಗೊತ್ತೋ ಅಷ್ಟು ಪತ್ರಿಜಿ ಹೇಳಿರೋದನ್ನೇ ಹಾಕೊಂಡು ಕೇಳಿಸ್ಕೊಂಡು ಅಲ್ಲಿ ವೀಕ್ಲಿ ಒನ್ಸ್
ಮಾಡ್ತಾ ಇದ್ದೆ ಕ್ಲಾಸು. ಸೊ ಅದಾದ್ಮೇಲೆ ಇನ್ನ ಕಂಪ್ಲೀಟ್ ಪತ್ರಿಜಿಯವರು ನಂಗೆ ಅದು ಆ ತರ ಬ್ಯಾಡ್ಜ್ ಅಂತ ಹೇಳಿದ್ನಲ್ಲ, ಅದು ಹಾಕ್ತಿದ್ದಂಗೆನೆ ಅದೇನ್ ಗೊತ್ತಿಲ್ಲ ನನಗೆ ಅವತ್ತಿಂದ ಮಾಡ್ಲೇಬೇಕು ಅಂತ ಶುರು ಮಾಡಿದ್ದು. ಇದುವರೆಗೂ ನಾನು ನಿಲ್ಸಿಲ್ಲ, ಮಾಡ್ತಾನೆ ಇದ್ದೀನಿ. ಆದ್ರೆ ಇಷ್ಟ್ರ ಮಟ್ಟಿಗೆ ಇಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅವಾಗ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಏನೋ ಒಂದು ನಮ್ಮ ಫ್ರೆಂಡ್ ಸರ್ಕಲ್ ಒಂದು 50-60 ಜನ 70 ಜನ ಆತರ ಇರ್ತಿದ್ರು ಝೂಮ್ ಅಲ್ಲಿ ಅಷ್ಟು. ಆಮೇಲೆ ಏನಕ್ಕೆ ಯೂಟ್ಯೂಬ್ ಮಾಡಿದೆ ನಾನು ಅಂದ್ರೆ, ಒಂದು 15 ಡೇಸ್ ಆದ್ಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಆಕ್ಚುಲಿ. ಯಾಕಂದ್ರೆ ಕೆಲವರು ವರ್ಕಿಂಗ್ ಲೇಡೀಸ್ ಇದ್ರು, ಅವ್ರು ಹೇಳ್ತಾ ಇದ್ರು ಕ್ಲಾಸ್ ಮಿಸ್ ಆಗುತ್ತೆ ನಮ್ಗೆ ಆಮೇಲೆ ನೋಡೋ ತರ ರೆಕಾರ್ಡ್ ಮಾಡಿ ಕಳ್ಸು ಅಂತ ಕೇಳೋರು. ಹೆಂಗ್ ರೆಕಾರ್ಡ್ ಮಾಡಿ ಕಳ್ಸೋದು, ಎಷ್ಟೊಂದು ಮೆಮೊರಿ ಸ್ಪೇಸ್ ಆಗುತ್ತಲ್ಲ, ಅದ್ನ ಯಾವ ತರ ಮಾಡೋದು ಅಂತ. ಆವಾಗ ನನ್ ಮಗಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಯೂಟ್ಯೂಬ್ ಅದೆಲ್ಲ, ಅವಳಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಅವಳದೊಂದು ಚಾನಲ್ ಇತ್ತು ಆಲ್ರೆಡಿ. ಅವಳದ್ ಬೇರೆ ಅವಳೊಂದು ಒಂದು ಅಹಿಂಸಾ ಬೀಯಿಂಗ್ಸ್ ಅಂತ. ಅವಳು ಚಿಕ್ಕವಳಿಂದ ಹೇಗೆ ಅಂದ್ರೆ, ಅವಳಿಗೆ ಬೈ ಬರ್ತ್ ಅಂತಲ್ಲ, ನಿಜವಾಗ್ಲೂ ಇದೆಲ್ಲ ಪೂರ್ವ ಜನ್ಮದ ಸಂಸ್ಕಾರ ಅಂತಾನೆ ನಾವ್ ಹೇಳ್ಬೋದು. ಅವಳಿಗೆ ಬೈ ಬರ್ತ್ ಯಾರು ಹೇಳ್ಕೊಟ್ಟಿಲ್ಲ. ನಮ್ದು ಅಂದ್ರೆ ನಮ್ದು ವೆಜ್ ಫ್ಯಾಮಿಲಿನೇ, ಪ್ಯೂರ್ ವೆಜಿಟೇರಿಯನ್ಸ್ ನಾವು ಮುಂಚಿಂದನೂ. ಬಟ್ ಅವಳಿಗೆ ಆ ಬುಕ್ ಅಲ್ಲಿ ಚಿಕ್ಕ ಮಕ್ಳು ಇರುವಾಗ LKG UKG ಬುಕ್ಸ್ ಅಲ್ಲಿ ಇರುತ್ತಲ್ಲ, F ಫಾರ್ ಫಿಶ್, E ಫಾರ್ ಎಗ್ ಅದರದೆಲ್ಲ ಬರುತ್ತಲ್ಲ, M ಫಾರ್ ಮೀಟ್ ಅದೆಲ್ಲ ಬರ್ತಿತ್ತು. ಅವಳು ಯಾರು ಏನ್ ಹೇಳ್ತಾನೆ ಇಲ್ಲ, ಅವಳು ಆ ಪೇಜಸ್ ನ ಸ್ಕಿಪ್ ಮಾಡ್ಬಿಡೋಳು. ಅವಳು ಓದ್ತಾನೆ ಇರ್ಲಿಲ್ಲ ಅದನ್ನ. ಆತರ ಅಂದ್ರೆ ಅವಳಿಗೆ ಆವಾಗಿಂದಾನೆ ವೆಜಿಟೇರಿಯನ್ಸ್ ಬಗ್ಗೆ ಅಷ್ಟೊಂದು ಇದಿತ್ತು. ಒಂದು ಪ್ರಾಣಿ ಹಿಂಸೆ ಅನ್ನೋದು ಆಗ್ತಿರ್ಲಿಲ್ಲ. ಆತರ ಅವಳು ಚಿಕ್ಕವಳಿಂದ ಆತರ ಬೆಳ್ಕೊಂಡ್ ಬಂದು, ಅವಳಿಗೆ ಒಂದು ಅರೌಂಡ್ 2 to 3 years ಇತ್ತೋ ಇಲ್ವೋ ಗೊತ್ತಿಲ್ಲ, ಅಮ್ಮ ಇನ್ಮೇಲಿಂದ ಸಿಲ್ಕ್ ಸ್ಯಾರೀಸ್ ಉಡಬಾರ್ದು ಅಂತ ನಂಗೆ ಹೇಳ್ಬಿಟ್ಲು. ಯಾಕಂದ್ರೆ ಅದು ಸಿಲ್ಕ್ ವರ್ಮ್ಸ್ ಆತರ ಹಿಂಸೆ ಕೊಟ್ಟು ಮಾಡ್ತಾರೆ, ಇನ್ಮೇಲೆ ನೀನ್ ಸಿಲ್ಕ್ ಸ್ಯಾರಿ ಉಡ್ಲೇಬಾರ್ದು ಅಂತ. ನನಗೆ ಆವಾಗ್ಲೇ ಅವಳು, ನನಗೂ ಮುಂಚೆಯಿಂದ ಇಷ್ಟ ಇರ್ಲಿಲ್ಲ, ಬಟ್ ದೊಡ್ಡವರ ಬಲವಂತಕ್ಕೆ ಮದ್ವೆಲೆಲ್ಲ ತಗೊಂಡಿದ್ದು. ಅದಾದ್ಮೇಲೆ ನಾನು ಒಂದೂ ತಗೊಂಡಿರ್ಲಿಲ್ಲ, ರೇಷ್ಮೆ ಸೀರೆ ಅನ್ನೋದೇ ತಗೊಂಡಿರ್ಲಿಲ್ಲ. ಬಟ್ ಅವಳು ಹೇಳಿದ್ಮೇಲೆ ನಂಗೆ ತುಂಬಾ ಖುಷಿ ಆಗೋಯ್ತು. ಅವಾಗಿಂದ ಕಂಪ್ಲೀಟ್ ಬಿಟ್ಟೇ ಬಿಟ್ವಿ. ಅವಳು ಒಂದು, ನನಗೂ ಬೇಡಮ್ಮ, ನನ್ನ ಮದ್ವೆಗೂ ನನಗೆ ಕೊಡಿಸ್ಲೇ ಬೇಡ ಅಂತ ಆ ಟೈಮಲ್ಲಿ ಹೇಳ್ತಿದ್ದವಳು, ಅವಳು 3rd ಸ್ಟ್ಯಾಂಡರ್ಡ್ ಇರುವಾಗ. ಸೊ ಅಂದ್ರೆ ಅದು ಆ ಸಂಸ್ಕಾರ ಅನ್ನೋದು ಬಂದಿತ್ತು ಅವಳಿಗೂನು. ಸೊ ಅವಳು ಆವಾಗ ಸ್ವಲ್ಪ ದೊಡ್ಡವಳು ಆಗ್ತಾ ಅವಳು ಅಹಿಂಸಾ ಬೀಯಿಂಗ್ಸ್ ಅನ್ನೋದು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಮಾಡಿ ಅಲ್ಲೆಲ್ಲ ವೆಜಿಟೇರಿಯನ್ಸಮ್ ಬಗ್ಗೆ ಅವಳು ಪ್ರಮೋಟ್ ಮಾಡ್ತಾ ಬರೋಕೆ ಶುರು ಮಾಡಿದ್ಲು. ಸೊ ಈ ತರ ನಮ್ಮಿಬ್ರು ಜರ್ನಿನೂ ಈ ಒಂದು ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿತಾ ಬಂತು. ಅವಳು ಯೂಟ್ಯೂಬ್ ಚಾನಲ್ ಅದೆಲ್ಲ ಮುಂಚೆನೆ ಇದ್ದಿದ್ದಕ್ಕೆ ನನಗೆ ಅವಳು, ಇದು ಮಾಡಮ್ಮ, ನಿಂಗೆ ಇದು ಬೆಸ್ಟ್ ಶೇರ್ ಮಾಡಕ್ಕೆ, ಲಿಂಕ್ ಶೇರ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು, ಸೊ ಆವಾಗ ಆ ಜೈ ಹೋಮ್ ಮೆಡಿಟೇಷನ್ ಝೂಮ್ ಕ್ಲಾಸ್ ಇಂದ ಯೂಟ್ಯೂಬ್ ಚಾನಲ್ ಮಾಡ್ಬಿಟ್ಟು, ನಾನು ಏನ್ ಕ್ಲಾಸ್ ಮಾಡ್ತೀನೋ ಅದನ್ನ ಅದ್ರಲ್ಲಿ ಗೊತ್ತಾಯ್ತು ಲೈವ್ ಕೊಡ್ಬೋದು, ಈ ತರ ರೆಕಾರ್ಡ್ ಇದೆಲ್ಲ, ಅದಕ್ಕೆ ಇದು ಮಾಡೋಣ ಅಂತ ಅಂದ್ಬಿಟ್ಟು ಆವಾಗಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಅದು ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟೋ ಅದು ಹಾಗಾಗಿ ಅದು ಹೆಂಗೆ ನಂಗೆ ಒಳಗಿಂದ ಬರ್ತಿತ್ತೋ ಗೊತ್ತಿಲ್ಲ, ಇದನ್ನ ಮಾಡ್ಬೇಕು, ಇದು ಕಲಿಬೇಕು ಅಂತ ಅಂತಾರಲ್ಲ, ನಾವು ಎಷ್ಟು ಹಂಚುತ್ತೀವೋ, ಅದೇ ಪಂಚಿತೆ ಪೆಂಚುತುಂದಿ ಅಂತ ಹೇಳ್ತಾರಲ್ಲ, ಆತರ ನಾವು ಹೇಳ್ದಷ್ಟು ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಆ ಜ್ಞಾನ ನಾವು ಯಾವಾಗ ಹೇಳ್ತೀವೋ ಆಗ್ಲೇ ಜಾಸ್ತಿ ತಿಳ್ಕೊಳ್ತೀವಿ ಅನ್ಸುತ್ತೆ. ನನಗೆ ಒಂದ್ಸಲಿ ತಿರುಗಿ ನೋಡ್ರೆ ಆಶ್ಚರ್ಯ ಆಗುತ್ತೆ, ಏನ್ ಬರ್ತಿತ್ತು ನಂಗೆ, ಏನ್ ಹೇಳ್ತಾ ಇದ್ದೆ. ಬಟ್ ಈಗ ಎಷ್ಟು ಇಂಪ್ರೂವ್ ಆಗಿರೋದು ನಮಗೆ ಗೊತ್ತಾಗುತ್ತೆ. ಅಷ್ಟು ವಿಷಯಗಳನ್ನ ತಿಳ್ಕೊಳ್ತಾ ಇದೀವಿ ಹೇಳ್ತಾ ಇನ್ನು ಅದ್ ಹೇಳ್ಬೇಕು ಇದ್ ಹೇಳ್ಬೇಕು ಅಂತ ಬರ್ತಾ ಇರುತ್ತೆ. ಎಷ್ಟೋ ವರ್ಕ್ಶಾಪ್ಸ್ ನಾನು ಆನ್ಲೈನ್ ಅಲ್ಲಿ ಮಾಡಿದೆ, ಎಷ್ಟೋ ಬುಕ್ಸ್, ಪತ್ರಿಜಿಯವರು ಹೇಳ್ದಂಗೆ ಸ್ವಾಧ್ಯಾಯ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಹಾಗೆ ಎಷ್ಟೋ ಬುಕ್ಸ್ಗಳು, ಸಾಕಷ್ಟು ಬುಕ್ಸ್ಗಳು ಓದಿ ನಾನು ಅದನ್ನ 41 days ಚಾಲೆಂಜ್, 90 days ಚಾಲೆಂಜ್ ಅಂತ ಮೆಡಿಟೇಷನ್ ಗಳು ಮಾಡ್ತಾ ಅದ್ರ ಜೊತೆಗೇನೆ ಈ ಒಂದು ಬುಕ್ ರಿವ್ಯೂಗಳು, ಬುಕ್ಸ್ ಇಂದೆಲ್ಲ ಹೇಳ್ತಾ, ಆತ್ಮಾಯಣ ಇರ್ಬೋದು, ಸೀತಾಯಣ ಇರ್ಬೋದು, ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಇರ್ಬೋದು, ತುಳಸಿ ದಳ, ಮತ್ತೆ ಪರಮಹಂಸ ಯೋಗಾನಂದದು 1000 Seeds of Joy ಇವಾಗ ಮಾಡಿರುವಂತದ್ದು, ಈಗ ರೀಸೆಂಟ್ ಆಗಿ ಅತಿಶ ಪ್ರಜ್ಞಾವೇದ. ಸೊ ಈ ತರ ಹಲವಾರು ಬುಕ್ಸ್ ಇಂದು ನಾನು ವರ್ಕ್ಶಾಪ್ಸ್ ತರ ಮಾಡಿದೆ. ತುಂಬಾ ಬರೀ ಬುಕ್ಸ್ ಅಲ್ಲದೆ ಬೇರೆ ಟಾಪಿಕ್ಸ್ ನಾವು 1 week ವರ್ಕ್ಶಾಪ್ಸ್ ಈ ತರ ಮಾಡ್ತಾ ಬಂದ್ವಿ. ಅನ್ಕೊಳ್ಳೋದಕ್ಕಿಂತ ಜಾಸ್ತಿ ಆ ಒಂದು ಸಪೋರ್ಟ್ ಸಿಕ್ತು, ಅಷ್ಟೇ ಚೆನ್ನಾಗಿ ಅದು ಶೇರ್ ಮಾಡಿದ್ವಿ. ಅದರಿಂದ ಸಾವಿರಾರು ಜನಕ್ಕೂ ಸಹ ಉಪಯೋಗ ಆಯ್ತು. ಯಾವಾಗ ಇದಾಗ್ತಾ ಬಂತು, ಎಲ್ರು ಅವ್ರೇ ಏನ್ ನಾನು ಏನ್ ಆರ್ಕಿಟೆಕ್ಟ್ ಆಗಿ ಮಾಡಕ್ ಆಗ್ಲಿಲ್ಲ, ಅದನ್ನ ಈಗ ನನಗೆ ಅನ್ನಿಸ್ತಾ, ಬೇರೆಯವರು ಅದೇ ಹೇಳ್ತಾರೆ, ಮೇಡಮ್ ನೀವು ಆರ್ಕಿಟೆಕ್ಟ್ ಆಗಿದ್ರೆ 1-2 ಆ ಮನೆಗಳು ಡಿಸೈನ್ ಮಾಡ್ತಾ ಇದ್ರಿ ಅಷ್ಟೇ, ಈಗ ಆ ಮನೇಲಿರೋ ಜೀವನಕ್ಕೆ ನೀವು ಡಿಸೈನರ್ ಆಗಿದ್ದೀರಾ ಅಂತ ಹೇಳಿದಾಗ ತುಂಬಾನೇ ತೃಪ್ತಿ ಆಗುತ್ತೆ. ಇದು ಹೇಗೆ ಇದ್ದಿದ್ದು ಜೀವನಗಳು ಅಂದ್ರೆ, ನಮಗ್ ಗೊತ್ತಿರೋದು ಸ್ವಲ್ಪನೇ ಜ್ಞಾನ, ಆ ಸ್ವಲ್ಪ ಹೇಳಿದ್ರು ಅದು ಜನಗಳಲ್ಲಿ ಎಷ್ಟೋ ಒಂದು ಟ್ರಾನ್ಸ್ಫಾರ್ಮೇಶನ್ ಬರ್ತಾ, ನನ್ನಲ್ಲೂ ಟ್ರಾನ್ಸ್ಫಾರ್ಮೇಶನ್, ಮತ್ತೆ ಕ್ಲಾಸಿಗೆ ಬರೋರು ಎಷ್ಟೋ ಜನರು ಇದರಿಂದ ತುಂಬಾನೇ ಅವ್ರ ಜೀವನದಲ್ಲಿ ಅವರು ಟ್ರಾನ್ಸ್ಫಾರ್ಮೇಶನ್ ಕಂಡ್ಕೊಂಡು ಅದು ಯಾವ ಒಂದು ಕೋಟಿಗಟ್ಲೆ ಕೊಟ್ರು ಅದಕ್ಕೆ ಸಮ ಆಗಲ್ಲ ಅನ್ನೋದು ನನಗೆ ಆವಾಗ ಗೊತ್ತಾಯ್ತು. ಆವಾಗ ಅನ್ಕೊಂಡೆ, ಸೊ ಈ ಒಂದು ಕಾರಣಕ್ಕೇನೆ ನನಗೆ ಅಲ್ಲಿ ಸಪೋರ್ಟ್ ಸಿಗ್ಲಿಲ್ವೇನೋ, ಅಲ್ಲಿ ಸಪೋರ್ಟ್ ಸಿಕ್ಕಿದ್ರೆ ನಾನು ಆರ್ಕಿಟೆಕ್ಟ್ ಆಗ್ತಿದ್ದೆ, ದುಡ್ಡು ಸಂಪಾದನೆ ಮಾಡ್ತಿದ್ದೇನೋ. ಬಟ್ ಈ ಜ್ಞಾನ ಹಂಚಿಕೆ, ಈ ಸ್ಯಾಟಿಸ್ಫ್ಯಾಕ್ಷನ್ ಅವಾಗ ಸಿಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಅನ್ಕೊಂಡೆ, ಏನೆಲ್ಲ ಆಗುತ್ತೋ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡ್ಬಿಡ್ಬೇಕು. ಏನ್ ನಡೀತಾ ಇದೆಯೋ ಅದೆಲ್ಲಾನು ನಮ್ಮ ಒಳ್ಳೇದಕ್ಕೆ, ಮುಂದೆ ಏನಾಗುತ್ತೋ ಅದು ನಮ್ಮ ಒಳ್ಳೇದಕ್ಕೆ. ಪತ್ರಿಜಿಯವ್ರು ಹೇಳ್ಕೊಟ್ರು ಆ 5 ಕಾನ್ಸೆಪ್ಟ್ಸ್ ಏನಿದೆ, ನಾನು ಈಗ್ಲಿಗೂ ಎಲ್ರಿಗೂ ಹೇಳ್ತೀನಿ, ನೀವು ಧ್ಯಾನ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ,
ಗೊತ್ತಿಲ್ಲ. ಬಟ್ ಈ 5 ಕಾನ್ಸೆಪ್ಟ್ಸ್ ಏನಿದೆ ಅದನ್ನ ಅಳವಡಿಸ್ಕೊಳ್ಳಿ. ಲಿವ್ ಇನ್ ದಿಸ್ ಪ್ರೆಸೆಂಟ್ ಮೊಮೆಂಟ್, ಅದು ತುಂಬಾನೇ ಅಂದ್ರೆ ತುಂಬಾನೇ ನಮಗೆ ಅದನ್ನ ಪ್ರತಿಯೊಬ್ರು ಅಳವಡಿಸ್ಕೋಬೇಕು. ಮತ್ತೆ ಜೀವನದಲ್ಲಿ ಏನ್ ಬಂದ್ರೆ ಅದನ್ನ ಆಸ್ ಇಟ್ ಈಸ್ ಆಕ್ಸೆಪ್ಟ್ ಮಾಡಿ. ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಇರ್ತಾ ಏನು ಬರುತ್ತೋ ಅದನ್ನ ಆಕ್ಸೆಪ್ಟ್ ಮಾಡಿ. ಏನು ಫೇಲ್ಯೂರ್ಸ್ ಇದ್ರು ಬರೀ ಪಾಸ್ಟ್ ಅಲ್ಲಿ ಇರೋದಲ್ಲ, ಏನೇ ಫೇಲ್ಯೂರ್ಸ್ ಇರ್ಬೋದು, ಏನೇ ಅನುಭವಗಳು ಬಂದ್ರು ಅದು ನಮ್ಮ ಸಕ್ಸಸ್ಗೆ ಒಂದೊಂದು ಸ್ಟೆಪ್ ಅನ್ನೋದು ಜ್ಞಾಪಕ ಇಟ್ಕೋಬೇಕು. ಮತ್ತೆ ಹಳೆದನ್ನ ಫರ್ಗೆಟ್ ಅಂಡ್ ಫರ್ಗಿವ್ ಅನ್ನೋದು ಎಷ್ಟು ಚೆನ್ನಾಗಿದೆ. ಅವ್ರು ಕೊಟ್ಟಿರೋದು, ಅವ್ರು ಒಂದೊಂದು ಹೇಳೋ ಕಾನ್ಸೆಪ್ಟ್ಸ್ ಅದ್ಭುತವಾಗಿರುತ್ತೆ. ಸೊ ಇಷ್ಟು ಫಾಲೋ ಮಾಡ್ಕೊಂಡು ಬಂದ್ರು ನಮ್ಮ ಲೈಫ್ ಅನ್ನೋದು ತುಂಬಾನೇ ಸುಂದರವಾಗಿರುತ್ತೆ. ಸೊ ಧ್ಯಾನ ಅಂದ್ರೆ ಇನ್ನ ಎಷ್ಟೋ ಜನ ಏನಂತಾರೆ, ಒಂದು ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇರ್ತಾರೆ. ನನಗೆ ಆ ಅನುಭವ ಆಗ್ಬೇಕು, ಈ ಅನುಭವ ಆಗ್ಬೇಕು, ಥರ್ಡ್ ಡೇ ಇರ್ಬೋದು, ಆಸ್ಟ್ರಲ್ ಟ್ರಾವೆಲ್, ಈ ತರದ್ದೆಲ್ಲ ಕಂಪೇರ್ ಮಾಡ್ಕೊಂಡು ಅದಾಗ್ಲಿಲ್ಲ ಇದಾಗ್ಲಿಲ್ಲ ಅಂತಾರೆ. ದಯವಿಟ್ಟು ಆ ವಿಷನ್ಸ್ ಬೇಕು ಅಂತ ಅದ್ರ ಹಿಂದೆ ಯಾರು ಓಡೋದ್ ಬೇಡ. ಬಂದಾಗ ತಾನಾಗ್ ಅದೇ ಬರ್ತಾ ಇರುತ್ತೆ. ಅದೆಲ್ಲ ಬರ್ಬೇಕು ಅಂದಾಗ ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಆ ಟ್ರಾನ್ಸ್ಫಾರ್ಮೇಶನ್ ಆಗದಿದ್ರೆ ಯಾವ್ದು ಬರಕ್ ಸಾಧ್ಯನೂ ಇಲ್ಲ. ಬರ್ದಿದ್ರು ಪರವಾಗಿಲ್ಲ, ಈ ಟ್ರಾನ್ಸ್ಫಾರ್ಮೇಶನ್ ಇದೆಯಲ್ಲ ಇದು ತುಂಬಾನೇ ಇಂಪಾರ್ಟೆಂಟ್. ಎಷ್ಟು ನಮ್ ಜೀವನದಲ್ಲಿ ಏನ್ ಚೇಂಜಸ್ ಬರ್ತಿದೆ ಅಂತ ನಾವು ನೋಟ್ ಮಾಡ್ಕೋಬೇಕದ. ಆಕ್ಚುಲಿ 41 ಡೇಸ್ ನೀವು ಚಾಲೆಂಜ್ ತಗೊಂಡಿದ್ದೀರಾ ಅಂದ್ರೆ ಆ 41 ಡೇಸ್ ಮಂಡಲ ಅಂತ ಹೇಳ್ತಾರೆ, ಅಷ್ಟು ಮಾಡಿ ಅಂತ ನಾವು ಹೇಳ್ತೀವಿ ಹೊಸರುಬ್ರಿಗೆ. ಸೊ ಕೂರೋದಿನ ಫಸ್ಟ್ ಡೇ ನಾನು ಹಿಂಗಿದ್ದೆ ನಮ್ದೆಲ್ಲ ನಾವು ಬರ್ಕೋಬೇಕು. ಆಮೇಲೆ ಫೈನಲ್ 41 ಡೇಸ್ ಕಂಪ್ಲೀಟ್ ಆದಾಗ ನನ್ನ ಮನಸ್ಥಿತಿ ಹೇಗಿದೆ ನಮಗ್ ನಾವು ಚೆಕ್ ಮಾಡ್ಕೊಳ್ತಾ ಹೋಗ್ಬೇಕು. ಫಸ್ಟ್ ಇದೆಲ್ಲ ಮಾಡಕ್ ಮುಂಚೆ ನಾನು ಒಂದೇ ಒಂದ್ ಹೇಳ್ತೀನಿ, ನಾವು ದೇವ್ರು ಅಂತ ಫಸ್ಟ್ ಆಕ್ಸೆಪ್ಟ್ ಮಾಡೋದನ್ನ ಕಲಿಬೇಕು. ಪತ್ರಿಜಿಯವ್ರು ಅಷ್ಟಿಲ್ಲದೆ ಮೈ ಡಿಯರ್ ಗಾಡ್ಸ್ ಅಂತ ಹೇಳಲ್ಲ. ಯಾವ ಒಂದು ಗುರುನು ಇದುವರೆಗೂ ಮೈ ಡಿಯರ್ ಗಾಡ್ಸ್ ಅಂತ ಯಾರಿಗೂ ಹೇಳಿಲ್ಲ. ಅಂತದ್ರಲ್ಲಿ ಪತ್ರಿಜಿಯವರು ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್ ಅಂದಿದ್ದಾರೆ ಅಂದ್ರೆ ಅದನ್ನ ಏನು ಅಂತ ನಾವ್ ಅರ್ಥ ಮಾಡ್ಕೋಬೇಕು. ಸುಮ್ನೆ ಅವ್ರು ಕರಿತಿದ್ದಾರೆ ನಾವ್ ಅನ್ನೋದಲ್ಲ. ಅವ್ರು ಮೈ ಡಿಯರ್ ಗಾಡ್ಸ್ ಅಂತಿದ್ದಾರೆ ಅಂದ್ರೆ ಅದನ್ನ ನಾವು ತಿಳ್ಕೊಳ್ಳೇಬೇಕು. ಹೌದು, ಫಸ್ಟ್ ಒಪ್ಪಬೇಕು, ನಂಬಬೇಕು. ಫಸ್ಟ್ ನಾನ್ ಗಾಡ್ ಅಂತ ನಾನು ನಂಬಬೇಕು. ಅದು ನಂಬಿದಾಗ ನಾವು ಏನೇ ಕಷ್ಟ ಬಂದ್ರು, ಏನೇ ದುಃಖ ಬಂದ್ರು ನಾವು ಬೇರೆಯವ್ರನ್ನ ಹುಡುಕೊಂಡು ಆ ಸೊಲ್ಯೂಷನ್ಗೋಸ್ಕರ ಹೊರಗಡೆ ಓಡಾಡಲ್ಲ. ಅಲ್ಲಿ ಹೋಗು, ಅಲ್ಲಿ ಪೂಜೆ ಮಾಡಿಸು, ಅಲ್ಲಿ ಹರಕೆ ತಗೋ, ಅಲ್ಲಿ ಹೋಮ ಮಾಡಿಸು, ಇಲ್ಲಿ ಪೂಜೆ ಮಾಡಿಸು, ಲಕ್ಷಾಂತರ ದುಡ್ಡುಗಳನ್ನ ಚೆಲ್ತಾ ಇದ್ದಾರೆ. ಬಟ್ ಹೋಗ್ಲಿ ಸಿಗ್ತಾ ಇದೆಯಾ ರೆಮಿಡಿ? ಎಲ್ಲೋ ಕೆಲವ್ರಿಗೆ ಸಿಗಬಹುದು, ಇಲ್ಲ ಅಂತಲ್ಲ. ಕೆಲವ್ರಿಗೆ ಸಿಕ್ಕಿರುತ್ತೆ, ಹರಕೆ ಎಲ್ಲ ಮಾಡ್ಕೊಂಡ್ಮೇಲೆ ಸಿಕ್ಕಿರುತ್ತೆ, ಇಲ್ಲ ಅಂತಲ್ಲ. ಯಾಕೆಂದ್ರೆ ಅಲ್ಲಿ ಅವ್ರ ಭಾವನೆ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲ ಒನ್ನೆಸ್ ಅಲ್ಲಿ ಇದ್ಕೊಂಡು ಆ ಭಾವನೆ ಮೇಲೂ ಆ ನಂಬಿಕೆ ಮೇಲೂ ಕೆಲವ್ರಿಗೆ ಆಗುತ್ತೆ, ಇಲ್ಲ ಅಂತಲ್ಲ. ಫುಲ್ಲು ನಾನು ಇಲ್ಲ ಅಂತ ಹೇಳಲ್ಲ, ಆಗುತ್ತೆ. ಆ ಭಾವನೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ಲಿ. ಸೊ ಅದಕ್ಕಿನ್ನ ನಮ್ಮಲ್ಲೇ ಆ ದೇವ್ರಿರುವಾಗ ಎಲ್ಲೋ ಹುಡುಕೊಂಡು ಹೋಗೋ ಬದಲು ನನ್ನಲ್ಲಿರೋ ದೇವ್ರಿಗೆ ಆ ಭಕ್ತಿ, ಅದ್ರ ಜೊತೆನೆ ಭಕ್ತಿ ಕೊಟ್ಟಾಗ ನಾನು ಆ ದೈವ ಒಂದೇ ಅನ್ನೋ ಆ ಒನ್ನೆಸ್ ಅನ್ನ ನಾವು ಫೀಲ್ ಮಾಡ್ಬೇಕು. ಫಸ್ಟ್ ಅದು ಫೀಲ್ ಮಾಡ್ಬೇಕಂದ್ರೆ ನಮ್ಮೊಳಗಿರೋ ಆ ಸೈಲೆನ್ಸ್ಗೆ ನಾವು ಕನೆಕ್ಟ್ ಆಗ್ಬೇಕು. ಆದಾಗ್ಲೇ ನಾವು ಅಲ್ಲಿ ಆ ಒಂದು ದೈವತ್ವವನ್ನ, ಪ್ರತಿಯೊಬ್ಬರಲ್ಲೂ ಇರುತ್ತೆ ಆ ದೈವತ್ವ ಇರುತ್ತೆ, ಆ ಸುಲಿ ಗುಣಗಳು ಎರಡೂ ಇರುತ್ತೆ. ಬಟ್ ನಾವು ನಮ್ಮಲ್ಲಿರೋ ಆ ದೈವಿ ಗುಣಗಳನ್ನ ಎಚ್ಚರಿಸ್ಕೋಬೇಕು ಅಂದ್ರೆ, ಅಥವಾ ನಾನು ದೈವ ಅಂತ ಅದು ನಮಗೆ ತಿಳ್ಕೋಬೇಕು ಅಂತಂದಾಗ ನಮ್ ಜೊತೆ ನಾವು ಜಾಸ್ತಿ ಟೈಮ್ ನಾವು ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಬಟ್ ಎಲ್ರು ಏನ್ ಹೇಳ್ತಾರೆ, ನಂಗೆ ಟೈಮೇ ಇಲ್ಲ, ಧ್ಯಾನ ಮಾಡಿದ ತಕ್ಷಣ ನನಗೆ ಟೈಮ್ ಇಲ್ಲ ಅಂತಾರೆ. ಅಥವಾ ಅದು ಬರೀ ದೊಡ್ಡವ್ರಿಗೆ, ನಮಗಲ್ಲಪ್ಪ. ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ಅದನ್ನ ಖಂಡಿತ ಬಿಟ್ಟು ಎಲ್ಲಾರ್ಗೂ ಬೇಕಿದ್ದು, ಪ್ರತಿಯೊಬ್ಬರಿಗೂ, ಎಲ್ಲಾ ವಯಸ್ಸವ್ರಿಗೂ ಅವ್ರಿಗೆ ಆಗಿದ್ ರೀತಿಲಿ ಅವ್ರಿಗೆ ಉಪಯೋಗಗಳು ಇದೆ. ಇದರಿಂದ ಎಲ್ಲರಿಗೂ ಬರಕ್ ಒಂದು ಕಾರಣ ಅಷ್ಟೇ. ನಾನು ಈಗ ಅನ್ಕೊಂತೀನಿ, ಏನಕ್ಕೆ ಬಂತು ಅಷ್ಟು ಹೆಲ್ದಿ ಆಗಿರೋಳ್ಗೆ ಆ ಸ್ವಲ್ಪ ಡಿಪ್ರೆಷನ್, ಆ ಸ್ವಲ್ಪ BP, ಆ ಒಂದು 2-3 ಮಂತ್ಸ್ ಯಾಕೆ ನಾನು ಸಫರ್ ಪಟ್ಟೆ ಅಂತಂದ್ರೆ ಇದಕ್ ಬರಕ್ ಒಂದ್ ಕಾರಣ ಇರ್ಬೇಕಿತ್ತು ಅಷ್ಟೇ. ನಂಗೆ ನಾನು ಅದನ್ನೇ ಅನ್ಕೊಂತೀನಿ. ಈಗ ಅದಕ್ಕೂ ಥ್ಯಾಂಕ್ಸ್ ಹೇಳ್ಕೊಂತೀನಿ. ಅದು ಬಂದಿದ್ದಕ್ಕೆ ಅಲ್ವಾ ನಾನೀಗ ಇದಕ್ ಬಂದಿದ್ದು, ಇಲ್ದಿರಿ ಇರ್ತಾನೆ ಇರ್ಲಿಲ್ಲ ನಾನು ಇಲ್ಲಿ ಇವಾಗ. ಸೊ ಹಾಗಾಗಿ ಯಾರೇ ಜೀವನದಲ್ಲಿ ಏನೇ ಒಂದ್ ಈ ತರ ಇಶ್ಯೂಸ್ ಬಂದ್ರು, ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಫೈನಾನ್ಸ್ ಇಶ್ಯೂ ಇರ್ಬೋದು, ಹೆಲ್ತ್ ಇಶ್ಯೂಸ್ ಇರ್ಬೋದು, ಏನೇ ಬಂದ್ರು ಫಸ್ಟ್ ನಾವ್ ಅನ್ಕೊಳ್ಳೋದು ಈ ಸ್ಪಿರಿಚುಯಾಲಿಟಿ. ಎಲ್ಲಿ ಡಾಕ್ಟರ್ಸ್ ಯಾರು ಏನು ಆಗಲ್ಲ ಅಂದ್ಮೇಲೆ ಲಾಸ್ಟಿಂಗ್ ಮೆಡಿಟೇಷನ್ಗೆ ಬರ್ತಾರೆ, ಧ್ಯಾನಕ್ಕೆ. ಸೊ ಒಳ್ಳೇದೇ ಅದು. ಯಾಕೆಂದ್ರೆ ಅದೆಲ್ಲ ಬಂದಿದ್ದು ನೀ ಸ್ಪಿರಿಚುಯಾಲಿಟಿಗೆ ಬರಕ್ಕೆ ಇದೊಂದು ಕಾರಣ. ಮನೇಲಿ ಕಷ್ಟಗಳು ಅಷ್ಟೇ. ಯಾಕೆ ಅಷ್ಟೊಂದು ಕಷ್ಟಗಳು ಬರ್ತಿದೆ ಅಂದ್ರೆ ಇದಕ್ಕೆ, ಸ್ಪಿರಿಚುಯಾಲಿಟಿಗೆ ಬರಕ್ಕೆ ಅವೆಲ್ಲಾನು ಕಾರಣಗಳಷ್ಟೇನೆ. ನಾವಿಲ್ಲಿ ಬಂದ್ಮೇಲೆ ಇದು ಬೇರೆನೆ ದಾರಿ. ಯಾಕೆ ಬರ್ತೀವಿ ಅದೆಲ್ಲ ಚಿಕ್ಕದು, ಆ ಹೆಲ್ತ್ ಇಶ್ಯೂಸ್, ಫೈನಾನ್ಷಿಯಲ್ಸ್ ಅವೆಲ್ಲ ತುಂಬಾ ಚಿಕ್ಕದು. ಅಲ್ಟಿಮೇಟ್ ಆಗಿರೋದು ಏನು, ಆ ಮುಕ್ತಿ, ಆ ಮೋಕ್ಷ. ಎಷ್ಟು ಜನ ಬರ್ತಾರೆ ಮುಕ್ತಿಗೆ, ಮೋಕ್ಷಕ್ಕೆ? ತುಂಬಾ ಕಡಿಮೆ, ಬೆರಳೆಣಿಕೆ ಎಷ್ಟು ಜನನೇ ಮುಕ್ತಿ ಮೋಕ್ಷಕ್ಕೋಸ್ಕರ ಬರೋದು. ಜಾಸ್ತಿ ಬರೋದು ಈ ಹೆಲ್ತ್ ಇಶ್ಯೂಸ್ ಇಟ್ಕೊಂಡ್ ಬರೋರೇ ಜಾಸ್ತಿ ಇರ್ತಾರೆ, ಅಥವಾ ಫೈನಾನ್ಷಿಯಲ್ ಇಶ್ಯೂ. ಇದು ಎರಡು ಇಟ್ಕೊಂಡೇ ಬರೋರೇ ಜಾಸ್ತಿ. ಇರ್ಲಿ ಪರವಾಗಿಲ್ಲ, ಅದಕ್ಕೂ ಬಂದ್ರು ನಾವು ಅಲ್ಲಿ ಶುರು ಮಾಡಿದ್ರು ಅಲ್ಟಿಮೇಟ್ ಗೋಲ್ ನಮ್ದು ಆ ಒಂದು ಮುಕ್ತಿ, ಮೋಕ್ಷ, ಆ ಫುಲ್ ಇನ್ನರ್ ಟ್ರಾನ್ಸ್ಫಾರ್ಮೇಶನ್. ಎನ್ಲೈಟನ್ಮೆಂಟ್ ಅಂದ್ರೆ ಏನು? ಆ ಒನ್ನೆಸ್ ಕಾಣ್ಬೇಕಷ್ಟೇ. ನಾವು ಎಲ್ಲರಲ್ಲೂ ಒನ್ನೆಸ್ ಇರ್ಬೇಕು. ಎಲ್ಲಾ ನಾನೇ ಎಲ್ಲ ಅನ್ನೋ ಒಂದು ಆ ಫೀಲಿಂಗ್ ಬರುವಾಗ ಸುಖ ದುಃಖ ಎಲ್ಲ ಒಂದೇ. ದುಃಖ ಬಂದ್ರು ಅದೇ ಒಂದು ಇದ್ರಲ್ಲಿ ಇರ್ಬೇಕು ನಾವು, ಖುಷಿ ಆದ್ರೂ ಹಾಗೆ
ಹಾಗೇನೆ ಇರಬೇಕು. ಒಂದೇ ರೀತಿ ನಾವು ಯಾರು ಸ್ವೀಕರಿಸ್ತೀವಿ ಎಲ್ಲವನ್ನ ಕಂಪ್ಲೀಟ್ ಇನ್ನರ್ ಟ್ರಾನ್ಸ್ಫಾರ್ಮೇಶನ್. ಮೂರತ್ತು ಬೇರೆಯವರಿಂದ ನನ್ನ ಜೀವನ ಹಾಳಾಯ್ತು, ಅವರಿಂದ ನನ್ನ ಜೀವನ ಹಾಳಾಯ್ತು, ಇದನ್ನ ಅನ್ಕೊಳ್ಳೋದು ಯಾವತ್ತು ಬಿಡ್ತೀವೋ ನಾವು, ಆವತ್ತೇ ನಮ್ ಜೀವನ ಸುಂದರವಾಗಿ ಕಾಣುತ್ತೆ. ಸೊ ಈ ಒಂದು ಮೆಡಿಟೇಷನ್ ಮಾಡ್ತಾ ನಾವು ಫಸ್ಟ್ ತಿಳ್ಕೊಳ್ಳೋದೇನು, ದೈವ ನನ್ನಲ್ಲೇ ಇದ್ದಾನೆ, ನಾನೇ ದೈವ ಒಂದು ತಿಳ್ಕೊಂತೀವಿ. ಇನ್ನೊಂದು, ಆನಂದ ಎಲ್ಲಿದೆ, ಎಲ್ಲೋ ಇದೆ ಅಂತ ಹುಡುಕ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಬಟ್ ನನ್ನಲ್ಲೇ ಆನಂದ ಇದೆ ಅಂತ ನಮಗ್ ಗೊತ್ತಿಲ್ಲ. ಅನಂತವಾದ ಶಕ್ತಿ ನನ್ನಲ್ಲಿದೆ, ಅನಂತವಾಗಿರೋ ಆನಂದ ನನ್ನಲ್ಲಿದೆ. ಅದೆಲ್ಲ ಗೊತ್ತಾಗೋದು ಯಾವಾಗ, ಧ್ಯಾನದಿಂದ ಮಾತ್ರನೇ ಗೊತ್ತಾಗೋದು. ಸೊ ಅದಕ್ಕೂ ಆ ಬ್ರೆತ್ ಅನ್ನೋ ಬ್ರಿಡ್ಜ್ ಇದೆಯಲ್ಲ, ತುಂಬಾನೇ ಅದ್ಭುತವಾಗಿದೆ. ನಮ್ಗೆ ಈಸಿ ಆಗಿರೋ ಈ ಧ್ಯಾನ ಸಿಕ್ಕದ್ಮೇಲೆ ನಿಜವಾಗ್ಲೂ ಜೀವನ ಆನಂದಮಯವಾಗಿದೆ ಅಂತ ಹೇಳ್ಬೋದು. ಜನಕ್ಕೆ ಇನ್ನ ಎಷ್ಟು ಕನ್ಫ್ಯೂಷನ್ ಅಂತಂದ್ರೆ, ಸುಖ, ಸಂತೋಷ, ಆನಂದ, ಈ ಮೂರಕ್ಕೆ ಡಿಫ್ರೆನ್ಸ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದನ್ನ ತಿಳ್ಕೊಳ್ಳಿ. ನಾನು ಇದು ಅದು ಎಲ್ಲಿ ಹೋದ್ರು ಇದನ್ನು ಹೇಳ್ತೀನಿ ನಾನು. ಮೇನ್ ಸುಖ ಅಂದ್ರೇನು, ಸಂತೋಷ ಅಂದ್ರೇನು, ಆನಂದ ಅಂದ್ರೇನು, ಈ ಮೂರು ತಿಳ್ಕೊಂಡ್ಬಿಡಿ ಸಾಕು. ನಾನು ಅಂದ್ರೆ ಏನು, ಎಷ್ಟು ಜನಕ್ಕೆ ಇದು ಇನ್ನ ಕ್ಲಾರಿಟಿ ಇಲ್ಲ. ನಾನಂದ್ರೆ ಏನು, ನನ್ನ ಲೈಫ್ ಪರ್ಪಸ್ ಏನು, ಯಾಕೆ ಹುಟ್ಟಿದೀನಿ. ಎಷ್ಟೋ ಜನ ಮಕ್ಳಿಗೆ ಯಾಕೆ ಬೇಕು ಮೆಡಿಟೇಷನ್ ಅಂದ್ರೆ, ನಾನು ಈಗ್ಲೂ ಅಷ್ಟೇ ಈ ಒಂದು ಕ್ಲಾಸಸ್ ಬರೀ ಆನ್ಲೈನ್ ಅಷ್ಟೇ ಅಲ್ಲ, ಆಫ್ಲೈನ್ ಅಲ್ಲೂ ತುಂಬಾನೇ ಮಾಡ್ತೀವಿ ನಾವು. ಸ್ಟೂಡೆಂಟ್ಸ್ ಕಾನ್ಸಂಟ್ರೇಟ್ ಮಾಡ್ತೀವಿ, ಮೇನ್ ಸ್ಕೂಲ್ಗಳಲ್ಲಿ ಮಾಡ್ತೀವಿ. ನಾ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಬೇಕು. ಸ್ಟೂಡೆಂಟ್ಸ್ಗೆ ಎಷ್ಟು ಇಂಪಾರ್ಟೆಂಟ್, ಟೀಚರ್ಸ್ಗೆ ಅಷ್ಟು ಇಂಪಾರ್ಟೆಂಟ್, ಮತ್ತೆ ಪೇರೆಂಟ್ಸ್ ಮಕ್ಳಿಗೆ ಎಷ್ಟು ಇಂಪಾರ್ಟೆಂಟ್, ಪೇರೆಂಟ್ಸ್ಗೆ ಅಷ್ಟೇ ಇಂಪಾರ್ಟೆಂಟ್. ನಾವು ಜೈಲ್ಗಳಲ್ಲಿ ಹೇಳ್ಕೊಟ್ಟಿದ್ವಿ, ಗವರ್ಮೆಂಟ್ ಗರ್ಲ್ಸ್ ಹೋಮ್ ಅಲ್ಲಿ ಹೇಳ್ಕೊಟ್ಟಿದ್ವಿ, ಹಾಸ್ಟೆಲ್ಗಳಲ್ಲಿ ಹೇಳ್ಕೊಟ್ಟಿದ್ವಿ, ಮತ್ತೆ ಓಲ್ಡ್ ಏಜ್ ಹೋಮ್ ಗಳಲ್ಲಿ ಹೇಳ್ಕೊಟ್ಟಿದೀವಿ. ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಇದು. ಮೊನ್ನೆ ನಾವು ಸೆರೆನಿಟಿ ಸೆಂಟರ್ ಮೈಸೂರಲ್ಲಿ ಅಲ್ಲಿ ಹೋಗಿ ಹೇಳ್ಕೊಟ್ವಿ. ಅಲ್ಲಂತೂ ತುಂಬಾನೇ ನೆಸೆಸಿಟಿ ಇದು. ಅಲ್ಲಿ ಎಲ್ಲಾ ತರದ್ದು ಕೊಡ್ತಾರೆ ಅವ್ರಿಗೆ. ಸೆರೆನಿಟಿ ಸೆಂಟರ್ ಅಂದ್ರೆ ಈ ಒಂದು ಡ್ರಗ್ ಅಡಿಕ್ಟ್ಸ್ ಇರ್ಬೋದು, ಕುಡುಕರು ಇರ್ಬೋದು, ಸ್ಮೋಕಿಂಗ್ ಬೇಡದಿರೋ ಈ ಒಂದು ಅಡಿಕ್ಷನ್ಸ್ ಇರುತ್ತಲ್ಲ, ಅವ್ರನ್ನ ಬಿಡ್ಸಕ್ಕೆ ಅಂತ ಸೆಂಟರ್ಗಳು. ಸೊ ಅಲ್ಲಿ ಎಲ್ಲಾ ತರದ್ದು ಹೇಳ್ಕೊಡ್ತಾರೆ ಅವ್ರಿಗೆ. ಯೋಗ ಹೇಳ್ಕೊಡ್ತಾರೆ, ಕೌನ್ಸಿಲಿಂಗ್ ಮಾಡ್ತಿರ್ತಾರೆ, ಸೈಕಿಯಾಟ್ರಿಸ್ಟ್ ಬರ್ತಿರ್ತಾರೆ, ಎಲ್ಲಾ ಮಾಡ್ತಾರೆ. ಬಟ್ ಧ್ಯಾನ ಮಿಸ್ಸಿಂಗ್ ಅಲ್ಲಿ, ಧ್ಯಾನ ಇಲ್ಲ. ಸೊ ನಾವು ಹೋಗಿ ಅದವ್ರಿಗೆ ಹೇಳಿದ್ವಿ, ನೀವೇನೇ ಮಾಡಿಸಿ ಧ್ಯಾನ ತುಂಬಾ ಇಂಪಾರ್ಟೆಂಟ್. ಅವ್ರು ಇದನ್ನ ಚೇಂಜ್ ಆಗ್ಬೇಕು ಅಂತಂದ್ರೆ ಇದ್ರ ಜೊತೆ ಧ್ಯಾನ ಅಳವಡಿಸಿ ಅಂತ ಬಿಟ್ಟು, ಈಗ ನಾವು ಮೈಸೂರಲ್ಲಿ ಎಲ್ಲೆಲ್ಲ ಆ ತರ ಸೆಂಟರ್ಗಳಿದೆಯೋ ಅಲ್ಲೆಲ್ಲ ಹೋಗಿ ಧ್ಯಾನವನ್ನ ಹೇಳ್ಕೊಟ್ಟು ಬರ್ತಾ ಇದೀವಿ ಅವ್ರಿಗೆ. ಎಷ್ಟು ಚೇಂಜಸ್ ಅಂದ್ರೆ, ಅಲ್ಲಂತೂ ನಾನು ಒಂದ್ ಕಡೆ 11 ಡೇಸ್ ಮಾಡಿದ್ವಿ. ಆ 11 ಡೇಸ್ ಫಸ್ಟ್ ಡೇಗೂ 11th ಡೇಗೂ ಎಷ್ಟು ಚೇಂಜಸ್. ಕಾಯ್ತಾ ಇದ್ರು ಅವರು, ನಾವು ಹೋಗೋಷ್ಟರಲ್ಲಿ ಮಾಡ್ಸಕ್ಕೆ ಇನ್ನ ಬರ್ಲಿಲ್ಲ ಅಂತಂದ್ಬಿಟ್ಟು. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಅವರಲ್ಲಿ ಆ ಒಂದು ಮಾತಾಡೋ ರೀತಿನೇ ತುಂಬಾನೇ ಬದಲಾವಣೆ ಆಯ್ತು 11 ದಿನದಲ್ಲಿ. ಸೊ ಈ ತರ ಪ್ರತಿಯೊಬ್ಬರಿಗೂ ಬೇಕಾಗಿರುತ್ತೆ. ಎಲ್ಲಾ ಕಡೆನೂ ನಾವು ಹೋಗ್ತಾ ಇದ್ರೆ ಎಲ್ಲಾ ಏಜ್ ಅವ್ರಿಗೂ ಪ್ರತಿಯೊಬ್ಬರಿಗೂ ಎಲ್ಲಾ ಕಡೆನೂ ಇದು ಯೂಸ್ ಆಗ್ತಾ ಇರುತ್ತೆ. ಎಲ್ಲಿ ಅವಕಾಶ ಸಿಕ್ಕರು ಬಿಡಬೇಡಿ. ಕೇಳ್ತಾ ಇಲ್ಲ, ಮಾಡ್ತಾ ಇಲ್ಲ, ಆ ಮಾತೇ ಬೇಡ. ನಾವು ಕೊಡೋದಷ್ಟೇ. ಅವ್ರಿಗೆ ಪಾಂಪ್ಲೆಟ್ ಕೊಡ್ತೀರಾ ಕೊಡಿ, ಇಲ್ಲ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡ್ತೀರಾ ಲಿಂಕು ಮಾಡಿ, ಇಲ್ಲ ಸ್ಟೇಟಸ್ ಗಳಲ್ಲಿ ಯೂಟ್ಯೂಬ್ ಲಿಂಕ್. ಈಗ ಬೆಸ್ಟ್ ವೇ, ನಾನು ಅದೇ ಹೇಳ್ತೀನಿ ನಮ್ಮ ಕ್ಲಾಸಲ್ಲೂ ಎಲ್ರಿಗೂ, ಬೆಸ್ಟ್ ವೇ ಅಂತಂದ್ರೆ ನೀವು ಜಸ್ಟ್ ಆ ವಿಡಿಯೋಗಳು ಯಾವ್ದು ನಿಮಗೆ ಚೆನ್ನಾಗ್ ಅನ್ಸುತ್ತೋ, ಇಂಥವ್ರದೇ ಅವ್ರದೇ ಇವ್ರದೇ ಅಲ್ಲ, ಯಾವ್ದೇ ಚಾನಲ್ ಆಗ್ಲಿ, ಯಾವ ವಿಡಿಯೋ ನಿಮಗೆ ಚೆನ್ನಾಗ್ ಅನ್ಸುತ್ತೆ, ಒಂದು ಇದು ಮನುಷ್ಯರಲ್ಲಿ ಚೇಂಜಸ್ ತರ್ಬೋದಪ್ಪ ಜನಗಳಲ್ಲಿ ಅಂತ ಅನ್ಸುತ್ತೆ, ಅಂತ ವಿಡಿಯೋನ ಸ್ಟೇಟಸ್ ಹಾಕೊಳ್ಳಿ. ಇಲ್ಲ ಅಂತ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈಗ ಎಷ್ಟೆಲ್ಲ ಬಂದಿದೆ, ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಮುಂಚೆ ಬರೀ ಪಾಂಪ್ಲೆಟ್ ಇಟ್ಕೊಂಡು ಓಡಾಡ್ಬೇಕಾಗಿತ್ತು. ಈಗ ಟೆಕ್ನಾಲಜಿ ಇಷ್ಟು ಇಂಪ್ರೂವ್ ಆಗಿದೆ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದ್ರಿಂದ ಈಗಂತೂ ಹೈಪ್ ಅನ್ನೋದು ಇನ್ನೊಂದು ಬಿಟ್ಟಿದೆ. ಎಲ್ಲ ಈಸಿ, ಮನೇಲಿ ಕೂತ್ಕೊಂಡು ಮಾಡೋ ಅಂತದ್ದು. ಸೊ ಈ ತರ ಮಾಡ್ತಾ ನಾವು ಶೇರ್ ಮಾಡ್ತಾ ಇದ್ರೆ ಇದು ಒಂದು ಸರ್ವಿಸ್. ಕೆಲವ್ರಿಗೆಲ್ಲ ಮನೆ ಬಿಟ್ಟು ನಾನು ಆಚೆ ಹೋಗ್ಲಿಲ್ಲ, ಸರ್ವ್ ಮಾಡಕ್ ಆಗ್ತಿಲ್ಲ ಅಂತ ಎಷ್ಟೋ ಜನ ಬೇಜಾರ್ ಮಾಡ್ಕೊಂತಿರ್ತಾರೆ. ಸೊ ಅಂತವ್ರು ಈ ತರ ಕೂತ ಜಾಗದಲ್ಲಿ ಇದನ್ನ ಪ್ರಚಾರ ಮಾಡಬಹುದು. ಯಾರೇ ಸಿಕ್ಕಿದ್ರು ಒಂದು ಮಾತು ಹೇಳೋದಷ್ಟೇ, ಬಲವಂತ ಮಾಡೋದ್ ಬೇಡ. ಅವಾಗ ಅವರು ಬೇಕಂದ್ರೆ ಮಾಡ್ತಾರೆ, ಬೇಡ ಅಂದ್ರೆ ಬಿಡ್ತಾರೆ. ಆದ್ರೆ ಒಂದು ಸಲ ಬೇಕಾಗಿರುತ್ತೆ, ಜ್ಞಾಪಿಸ್ಕೊಂತಾರೆ ಅದನ್ನ. ಓ, ಇದು ಅವತ್ತು ಹೇಳ್ಕೊಟ್ಟಿದ್ರಲ್ವಾ, ಮಾಡ್ ನೋಡೋಣ ಅಂತ ಖಂಡಿತ ಯಾರೋ ಒಬ್ರು ಬಂದೇ ಬರ್ತಾರೆ. ಸೊ ಹಾಗಾಗಿ ಏನೇ ಒಂದು, ಇಲ್ಲಿ ಧ್ಯಾನಿಗಳು ಎಷ್ಟೋ ವರ್ಷಗಳಿಂದ ಮಾಡೋರು ಇರ್ಬೋದು, ಇನ್ನ ನನಗ್ ಧ್ಯಾನ ಕುದುರ್ತಾ ಇಲ್ಲ, ಇನ್ನ ಆಲೋಚನೆ ಬರ್ತಾ ಇದೆ, ಇದೇ ಕಂಪ್ಲೇಂಟ್ಸ್. ದಯವಿಟ್ಟು ಆ ಕಂಪ್ಲೇಂಟ್ ಹೇಳ್ಬೇಡಿ. ಆಲೋಚನೆಗಳು ಬಂದಷ್ಟು ಒಳ್ಳೇದು. ಎಷ್ಟು ಆಲೋಚನೆ ಬಂದ್ರೆ ಅಷ್ಟು ಒಳ್ಳೇದು. ಯಾಕೆಂದ್ರೆ ಅದನ್ನ ನಾವ್ ಎಷ್ಟೋ ಜನ್ಮಗಳಿಂದ ಕೂಡ ಹಾಕೊಂಡು ಕೂತಿರ್ತೀವಿ. ಎಷ್ಟೋ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಎಷ್ಟೋ ಆಲೋಚನೆಗಳನ್ನ ಅದೇ ತರ ಸಪ್ರೆಸ್ ಮಾಡಿ ಇಟ್ಕೊಂಡಿರ್ತೀವಿ. ಯಾವಾಗ ನಮಗ್ ನಾವು ಟೈಮ್ ಕೊಡ್ತೀವಿ, ನಮ್ ಜೊತೆ ನಾವ್ ಇರ್ತೀವಿ, ಆಗ ಅದೆಲ್ಲ ಮೇಲ್ ಬರಕ್ ಶುರು ಆಗುತ್ತೆ. ಮೇಲ್ ಬರೋದ್ ಏನಕ್ಕೆ, ನಮ್ಮಿಂದ ಆಚೆ ಹೋಗುತ್ತೆ. ಈಗ ಒಂದು ಕದಡಿರೋ ನೀರು ದಿನಾ ಕದಡ್ತಾನೆ ಇದ್ರೆ ಮಣ್ಣು ಸೆಟ್ಲ್ ಆಗಲ್ಲ. ಮೇಲ್ ಬರೋ ಆ ಒಂದು ಲೈಟ್ ಆಗಿ ಏನಾದ್ರು ಇದ್ರು ಎಲೆ ಗಿಲೆ ಕಸ ಎಲ್ಲ ಮೇಲ್ ತೇಲೋದು ಇಲ್ಲ ಅಲ್ವಾ, ಕದಡ್ತಾನೆ ಇದ್ರೆ. ಯಾವಾಗ ಅದನ್ನ ಸೆಟ್ಲ್ ಆಗಕ್ ಬಿಡ್ತೀವಿ, ಆವಾಗ ಆ ಕಸ ಮೇಲ್ ತೇಲುತ್ತಲ್ವಾ. ಅದೇ ತರ ನಾವು ಧ್ಯಾನಕ್ಕೆ ಕೂತಾಗ ಆಲೋಚನೆಗಳೆಲ್ಲ ಮೇಲ್ ಬರ್ತಾ ಇರುತ್ತೆ. ಸೊ ಕೆಲವರು ತುಂಬಾ ಆಲೋಚನೆಗಳು ಇರೋದ್ರಿಂದ ಅವ್ರಿಗೆ ಡಿಸ್ಟರ್ಬೆನ್ಸಸ್ ಆಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಬಟ್ ಅದನ್ನ ಡಿಸ್ಟರ್ಬೆನ್ಸ್ ಅಂತ ನೀವು ಅನ್ಕೊಳ್ಳೇಬೇಡಿ. ಅದ್ರ ಪಾಡಿಗೆ ಅದು ಬರ್ತಾ ಇರುತ್ತೆ, ಹೋಗೋಕ್ ಬಿಟ್ಬಿಡಿ. ಅದಕ್ಕೆ ನೀವು ಎಮೋಷನ್ಸ್ ಮಾತ್ರ ಕೊಡಕ್ ಹೋಗ್ಬೇಡಿ, ಎನರ್ಜಿ ಕೊಡಕ್ ಹೋಗ್ಬೇಡಿ ಅಷ್ಟೇ. ಅವಾಗ ಏನು ಬರಲ್ಲ, ಅದು ನಮ್ಗೆ ಏನೂ ಮಾಡಲ್ಲ. ಅದು ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ನಿಮ್ ಪಾಡಿಗೆ ನೀವು ಕೂತ್ಕೊಂಡು ಧ್ಯಾನ ಮಾಡ್ಬೋದು. ಕೆಲವರಿಗೆ ಧ್ಯಾನಕ್ಕೆ ಬಂದು 1 ತಿಂಗಳಿಗೆನೆ ಚೆನ್ನಾಗ್ ಆಗ್ತಾ ಇರುತ್ತೆ. ಕೆಲವರಿಗೆ 2 ವರ್ಷ 10 ವರ್ಷ ಮಾಡ್ತಿದ್ರು ಆಗಲ್ಲ. ಯಾಕೆ? ಮೇನ್ ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಇಲ್ಲ ನಮ್ಮಲ್ಲಿ. ಆ ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ನೋಡ್ಕೊಳ್ಳಿ.
ಕೊರಗೋತ್ ಬೇಡ, ಅದಿಲ್ಲ ಇದಿಲ್ಲ ಇದು ಬೇಕು ಅದು ಬೇಕು ಅನ್ನೋದು ಬಿಟ್ಬಿಡ್ಬೇಕು. ಧ್ಯಾನನ ಧ್ಯಾನಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಕೂತಾಗ ಖಂಡಿತ ಬರೋ ಥಾಟ್ಸು ಕಡಿಮೆ ಆಗುತ್ತೆ. ನಮಗೆ ಧ್ಯಾನ ಅದ್ಭುತವಾಗಿ ನಡೀತಾ ಇರುತ್ತೆ. ನಾವು ಮಾಡೋದಲ್ವೇ ಅಲ್ಲ, ಧ್ಯಾನ ಅಂದ್ರೆ ನಾನ್ ಮಾಡ್ಬೇಕು ಮಾಡ್ಬೇಕು ಅನ್ಕೊಂತಾರೆ, ಖಂಡಿತ ಮಾಡೋದಲ್ಲ. ಜಸ್ಟ್ ನೀವು ಕೂತ್ಕೊಳ್ಳೋದು ಅಷ್ಟೇನೆ, ಕಣ್ ಮುಚ್ಕೊಂಡು ಕೂತ್ಕೊಂಡ್ರೆ ಮುಂದಿಂದ ಅದೇ ಆಗ್ತಾ ಇರುತ್ತೆ ಅಷ್ಟೇನೆ. ಸೊ ಸರಿಯಾದ ನಾವು ತಿಳ್ಕೊಬೇಕಷ್ಟೇ. ಯಾಕೆ ಬ್ರೆತ್ ಅಂತ ಹೇಳ್ತಾರೆ, ಯಾಕೆ ಬ್ರೆತ್ ಮೇಲೆ ಗಮನ, ಇವೆಲ್ಲ ನಾವು ತಿಳ್ಕೊಂತ ಹೋದಾಗ ತುಂಬಾ ಈಸಿಯಾಗಿ ಧ್ಯಾನ ಅನ್ನೋದು ಸಾಗ್ತಾ ಇರುತ್ತೆ. ನಾವು ಕೊಡ್ಬೇಕಾಗಿರೋದು ಏನದಕ್ಕೆ ಟೈಮ್ ಅಷ್ಟೇ. ನಾವು ಸಾಧನೆ ಮಾಡ್ಬೇಕು, ಪೇಶನ್ಸ್ ಬೇಕು, ಸ್ವಲ್ಪ ಸಮಯ ಅದಕ್ಕೆ ಅಂತ ಕೊಡ್ಬೇಕಷ್ಟೇನೆ. ಇನ್ನ ಇಷ್ಟು ಮಾಡ್ತಾ ಬಂದ್ರೆ ಮಾಸ್ಟರ್ಸ್ ಪ್ರತಿಯೊಬ್ರು ಜೀವನನು ಆನಂದಮಯವಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾ, ಇಷ್ಟು ನನ್ನ ಒಂದು ಜರ್ನಿಯನ್ನು ತುಂಬಾ ಒಂದು ಏನೋ ಹೇಳ್ಕೊಳ್ಳೋಂಥದ್ದು ಏನು ಇಲ್ಲ, ತುಂಬಾ ಚಿಕ್ಕದಾಗಿ ಏನ್ ಅನ್ಸುತ್ತೋ ಅಷ್ಟು ಮಾಡ್ಕೊಂಡು ಬರ್ತಾ ಇದ್ದೀನಿ ಅಷ್ಟೇನೆ. ಅದು ಎಲ್ಲಿ ಯಾರಿಗೆ ಉಪಯೋಗ ಆಗ್ಬೇಕೋ ಆ ತರ ಆಗ್ತಾ ಇದೆ. ಮತ್ತೆ ಪತ್ರಿಜಿಯವ್ರ ಕನ್ಸು ಧ್ಯಾನ ಜಗತ್ ಅಷ್ಟ, ಆ ಮೂರು ಮನ್ಸಲ್ಲಿದ್ದು ಧ್ಯಾನ ಜಗತ್ತು, ಪಿರಮಿಡ್ ಜಗತ್ತು, ಸಸ್ಯಾಹಾರ ಜಗತ್ತು ಏನಿದೆ ಅದು ಆ ಮೂರು ನನ್ನ ಸಂಕಲ್ಪ ಅಂತಾನೆ ನಾನು ತಗೊಂಡಿದ್ದು. ಫಸ್ಟ್ ಏನ್ ನಮಗ್ ಗೊತ್ತಾಯ್ತೋ ಕರೆಕ್ಟ್, ಅದು ಅವ್ರ ಸಂಕಲ್ಪ ಅಂದ್ರೆ ಇದು ನಮ್ ಸಂಕಲ್ಪ ಕೂಡ ಅಂತ ಅನ್ಕೊಂಡು ಯಾರು ಸಿಕ್ಕರೆ ಅವ್ರಿಗೆ, ಇದು ವೆಜಿಟೇರಿಯನಿಸಮ್ ಅಂತ ನನಗೆ ಕಷ್ಟನೇ ಇಲ್ಲ, ಯಾಕೆಂದ್ರೆ ನಾವು ಬೈ ಬರ್ತು ಅದೇ ಇರೋದ್ರಿಂದ ನಮಗೆ ಅದು ಕಷ್ಟನೇ ಆಗ್ಲಿಲ್ಲ. ಅದೇ ಬೇರೆಯವ್ರಿಗೆ ಪ್ರಚಾರ ಮಾಡೋ ರೀತಿ ಹೇಗೆ, ಹೇಳೋ ರೀತಿ ಹೇಗೆ ಅಂತದನ್ನ ತಿಳ್ಕೊಂಡು ಅದನ್ನ ಹೇಳೋದು. ಮತ್ತೆ ಪಿರಮಿಡ್ ಅಂತ ಅವ್ರು ಹೇಳಿದಕ್ಕೆ ನಮ್ಮ ಮನೆ ಮೇಲೂ ನಾವು ಪಿರಮಿಡ್ ಅನ್ಕೊಂತಾ ಇದ್ರೂನು ನಾನು ಧ್ಯಾನಕ್ಕೆ ಬಂದ್ಮೇಲೆ 3 ವರ್ಷ ಆದ್ಮೇಲೆ ಅದು ಕಟ್ಟೋಕಾಗಿದ್ದು ಮಾಡಕ್ಕಾಗಿದ್ದು. ಬಟ್ ಅದು ಮಾಡಿದ್ಮೇಲಂತೂ ಇನ್ನ ನಾನು ಎಷ್ಟು ಚೇಂಜಸ್ ನೋಡ್ತಾ ಇದೀನಿ ಅಂದ್ರೆ, ಕರ್ಕೊಂಡು ಹೋಗ್ತಾ ಇರುತ್ತೆ ಅದು, ಏನ್ ಮಾಡ್ಬೇಕು ಅನ್ನೋದು ಸರ್ವಿಸು. ನೆಕ್ಸ್ಟ್ ವಾಟ್ ಅಂತಾನೆ ಇರುತ್ತೆ ಹೊರತು ಒಂದ್ ಕಡೆ ನಮ್ಗೆ ಕೂರ್ಬೇಕು ಅನ್ಸಲ್ಲ, ಸುಮ್ನಿರ್ಬೇಕು ಅನ್ಸಲ್ಲ. ಅದು ಹಾಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಆ ಸರ್ವಿಸ್ ಅನ್ನೋದು ಅಷ್ಟು ಜಾಸ್ತಿ ಆಗ್ತಾ ಇದೆ. ಒನ್ ಡೇ ವರ್ಕ್ಶಾಪ್ಸ್ ಇರ್ಬೋದು, ಎಷ್ಟೋ ವರ್ಕ್ಶಾಪ್ಸ್ ಮಾಡ್ತಾ ಇದ್ದೀನಿ ಇವಾಗ. ನನ್ನ ಹತ್ರ ಬೇರೆಯವ್ರನ್ನ ಕರ್ಸಿ ಮಾಡ್ಸೋದಿರ್ಬೋದು, ನಾ ಮಾಡೋದಿರ್ಬೋದು, ಈ ತರ ನಡೀತಾ ಇದೆ. ಆ ಒಂದು ಪ್ರಯಾಣ ಅನ್ನೋದು ನಿಲ್ತಾ ಇಲ್ಲ, ಹಾಗೆ ಸಾಗ್ತಾ ಇದೆ. ಸೊ ನೋಡೋಣ, ಪತ್ರಿಜಿ ಅವ್ರ ತರನೇ ಧ್ಯಾನ ಜಗತ್ ಆಗೋವರೆಗೂನು ನಮ್ಮ ಈ ಪ್ರಯಾಣ ಹೀಗೆ ಸಾಗ್ತಾ ಇರುತ್ತೆ. ಸೊ ನಾನು ಕ್ಲಾಸಿಗೆ ಬರೋರ್ಗು ಪ್ರತಿಯೊಬ್ಬರಿಗೂ ಅದೇ ಹೇಳ್ತೀನಿ, ಸಾಕು ಈಗ 3 ವರ್ಷದಿಂದ ಬರ್ತಾ ಇದ್ದೀರಾ, 4 ವರ್ಷದಿಂದ ಬರ್ತಾ ಇದ್ದೀರಾ, ಬರೀ ಮೆಡಿಟೇಷನ್ ಮಾಡೋದು ಅಷ್ಟೇನೆ ಅಲ್ಲ, ಅದ್ರ ಜೊತೆ ಪ್ರಚಾರ ಶುರು ಮಾಡ್ಲೇಬೇಕು. ಪ್ರಚಾರ ಮಾಡಿ, ಪ್ರತಿಯೊಬ್ರು ಪ್ರಚಾರ ಮಾಡಿ, ನೀವೇನ್ ಜ್ಞಾನ ಕಲಿತಾ ಇದ್ದೀರಾ ಅದನ್ನ ಹಂಚ್ತಾ ಹೋಗಿ ಅಂತಂದ್ಬಿಟ್ಟು ಅವರಿಗೂ ಅದೇ ತರ ಹೇಳ್ತಾ. ಈಗ ನಾನು ನಮ್ಮ ಜೈ ಹೋಮ್ ಮೆಡಿಟೇಷನ್ ಬರ್ತಿರೋರ್ಗೆ ಅವ್ರ ಹತ್ರನೇ ನಾನು ಮಾಡಿಸ್ತಾ ಇದ್ದೀನಿ ಈಗ ಕ್ಲಾಸಸ್. ಈಗ ಸ್ವಲ್ಪ ದಿನದಿಂದ ಅದು ನಡೀತಾ ಇದೆ, ಅವ್ರ ಹತ್ರನೇ ಕ್ಲಾಸಸ್ ಮಾಡಿಸ್ತಾ ಇರೋಂಥದ್ದು. ಮತ್ತೆ ಅವ್ರುಗಳು ಅಷ್ಟೇ ಎಷ್ಟು ಕಡೆ ಇವಾಗ ಪ್ರಚಾರ ಮಾಡ್ತಾರೆ, ಖುಷಿ ಆಗುತ್ತೆ ಅವ್ರು ಹೇಳುವಾಗ. ಫೋಟೋಸ್ ಕಳಿಸ್ತಾ ಇರ್ತಾರೆ, ಇವತ್ತು ಅಲ್ಲಿ ಮಾಡಿದ್ವಿ ಇಲ್ಲಿ ಮಾಡಿದ್ವಿ ಅಂತ. ಸೊ ಎಲ್ರು ಆ ಒಂದು ನಾವೆಲ್ಲ ಜೊತೆಯಾಗಿ ಸಾಧನೆ ಮಾಡ್ತಾ ಇದೀವಿ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಸೊ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಇಂತ ಒಂದು ಅದ್ಭುತವಾದ ಅವಕಾಶವನ್ನ ಇವತ್ತು ಇಲ್ಲಿ ಕಲ್ಪಿಸ್ಕೊಟ್ರಿ. ಥ್ಯಾಂಕ್ ಯು ಮಹಾವತಾರ್ ಟೀಮ್, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ನನ್ನ ಈ ಒಂದು ಅನುಭವ ಹಂಚಿಕೆ ಇಷ್ಟು ಹೇಳ್ಬೇಕು ಅನ್ಸಿರೋದನ್ನ ಏನ್ ಬಂತೋ ಇವತ್ತು ಅದಷ್ಟು ನಾ ಹೇಳಿದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್.